ತ್ರಾತಾಯ ದುರ್ವಾದಿನಾಂ ತ್ರಾತಾಯ ಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಮುನರಮ್ಯತೋಯ ಸತ್ಕಾಯಾಸಾಯ ಮಾಸೇ ವಿನಿ ದಾಸಾಯ ಭಯದಾಯ ಮಧ್ವಮುನಿಹೃದ್ವಾಸಾಯ ತುಭ್ಯಂ ನಮಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमुदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीगुरुभ्यो नमः हरिः ॐ तपस्वाध्याय शुश्रूषा कृष्णपूजारतं मुनिं ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಗವಂತ ಧನ್ವಂತರಿಯಾಗಿ ಅವತರಿಸಿದ ಅಂತ ನಿನ್ನೆಯ ದಿವಸದ ಕಥೆಯಲ್ಲಿ ಶ್ರವಣ ಮಾಡಿದ್ದೇವೆ. ಆಯುರ್ವೇದ ದೃಗೀಶ್ವರ ಧನ್ವಂತರಿ ರೀತಿ ಖ್ಯಾತಃ. ಸಮುದ್ರ ಮಧ್ಯದಿಂದ ಆವಿರ್ಭವಿಸಿದಂತಹ ಭಗವಂತ ಧನ್ವಂತರಿ ಅಂತ ಲೋಕದಲ್ಲಿ ಖ್ಯಾತನಾಗಿದ್ದಾನೆ. ಆಯುರ್ವೇದ ದೃಕ್ ಅನೇಕ ವಿಜ್ಞಾನಿಗಳಿಗೆ ಆಯುರ್ವೇದವನ್ನು ಉಪದೇಶಿಸಿದಂತಹ ಭಗವಂತನ ರೂಪ. ಅಶ್ವಿನಿ ದೇವತೆಗಳು ಆಯುರ್ವೇದವನ್ನು ಧನ್ವಂತರಿಯಿಂದ ಪಡೆದರು. ಚರಕ ಸುಶ್ರುತ ಮುಂತಾದಂತಹ ಅನೇಕ ಆಯುರ್ವೇದ ತಜ್ಞರು ವಾಗ್ಭಟನ ತನಕ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ದೇವಲೋಕದಲ್ಲೂ ಭೂಲೋಕದಲ್ಲೂ ವೈದ್ಯ ಅನ್ನುವ ಒಂದು ಪದ್ಧತಿ, ಆಯುರ್ವೇದ ಅನ್ನುವ ಪದ್ಧತಿ ಚಾಲ್ತಿಗೆ ಬಂತು. ದೇವತೆಗಳನ್ನು ಆರಾಧಿಸಿದಂತಹ ಮನುಷ್ಯರ ರೋಗ ನಿವೃತ್ತಿ ಮಾಡುವುದಕ್ಕೆ ದೇವತೆಗಳಲ್ಲಿ ಅನೇಕ ವೈದ್ಯರು, ಅಶ್ವಿನಿ ದೇವತೆಗಳಿಂದ ಪ್ರಾರಂಭಿಸಿ ಅಗ್ನಿಯ ತನಕ ಅನೇಕ ವೈದ್ಯರು ದೇವತೆಗಳ ಪ್ರಾರ್ಥನೆ ಮಾಡತಕ್ಕಂತಹ ಮನುಷ್ಯರ ರೋಗ ನಿವೃತ್ತಿಗೋಸ್ಕರ, ಪಶುಗಳ ರೋಗ ನಿವೃತ್ತಿಗೋಸ್ಕರ, ವೃಕ್ಷಗಳ ರೋಗ ನಿವೃತ್ತಿಗೋಸ್ಕರ, ಭೂಮಿ ನದಿಗಳಿಗೆ ಬರತಕ್ಕಂತಹ ರೋಗಗಳ ನಿವೃತ್ತಿಗೋಸ್ಕರ ಒಂದು ಬೇರೆ ಬೇರೆ ರೀತಿಯ ಭೇಷಜ ವಿಧಾನಗಳನ್ನೆಲ್ಲ ಆವಿರ್ಭಾವಗೊಳಿಸಿಕೊಂಡರೂ ಅದಕ್ಕೆ ಮೂಲ ಪ್ರೇರಕ ಶಕ್ತಿ ಧನ್ವಂತರಿ ರೀತಿ ಖ್ಯಾತಃ ಆಯುರ್ವೇದ ದೃಗೀಶ್ವರ ಅನ್ನುವ ಕಥೆಯನ್ನು ನಿನ್ನೆ ಶ್ರವಣ ಮಾಡಿದ್ದೇವೆ. ಭಗವಂತನ ಅಂತಹ ಅನೇಕ ಅವತಾರಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಹತ್ತಿರವಾಗುವ ಅವತಾರ ಅಂತೇಳಿದರೆ ಶ್ರೀಕೃಷ್ಣ ಅವತಾರ. ಉಳಿದ ಅವತಾರಗಳಲ್ಲಿ ಒಂದು ಹೀಗೆ ಕೈ ಮುಗಿದು ಹೀಗೆ ತಲೆ ಎತ್ತಿ ನೋಡುವಂಥ ಅವತಾರಗಳು. ನರಸಿಂಹ ದೇವರು ಅಂತ, ವೇದವ್ಯಾಸ ದೇವರು, ಧನ್ವಂತರಿ ದೇವರು, ಅಲ್ಲಿ ಏಕವಚನ ಪ್ರಯೋಗ ಇಲ್ಲ ಒಂದು. ಆದರೆ ಕೃಷ್ಣನಲ್ಲಿ ಕೃಷ್ಣ ದೇವರು ಅಂತ ಹೇಳಿದರೆ ಸ್ವಲ್ಪ ಏನೋ ದೂರ ದೂರ ಆಗ್ತದೆ. ನಮ್ಮ ಕೃಷ್ಣ ಏನು ಮಾಡಿದ ಅಂತ ಹೇಳಿದರೆ ಅಂತ ಏಕವಚನದಲ್ಲೇ ಮಾತಾಡಿಸಬೇಕು. ಆ ಕೃಷ್ಣ ಅನ್ನುವುದು ಒಂದು ರೀತಿಯ ಸಖ್ಯ ಭಕ್ತಿಗೆ ಹತ್ತಿರವಾಗತಕ್ಕಂತಹ ಭಗವಂತನ ರೂಪ. ಅರ್ಜುನ ಕೃಷ್ಣನಲ್ಲಿ ಸಖ್ಯ ಭಕ್ತಿಯನ್ನೇ ಮಾಡಿದ್ದು. ನಮ್ಮ ಗೆಳೆಯ ಅನ್ನುವ ರೀತಿಯಲ್ಲಿ ಪುಟ್ಟ ಮಕ್ಕಳಿಗೆ ಬೆಣ್ಣೆ ಕದಿಯುವ ಕೃಷ್ಣ ಗೆಳೆಯನಾಗ್ತಾನೆ. ಸ್ವಲ್ಪ ವಯಸ್ಸಿಗೆ ಬಂದಂತಹ ಮಕ್ಕಳಿಗೆ ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಅಂತ ಹೇಳುವ ಒಂದು ವಯಸ್ಸಿನಲ್ಲಿ ಚಾಣೂರ ಮುಷ್ಟಿಕರ ಜೊತೆಗೆ ಜಟ್ಟಿ ಯುದ್ಧವನ್ನು ಮಾಡತಕ್ಕಂತಹ ಕೃಷ್ಣ ಇಷ್ಟವಾಗ್ತಾನೆ. ಇನ್ನೂ ಸ್ವಲ್ಪ ವಯಸ್ಸು ಜಾಸ್ತಿ ಆದರೆ ಅದು ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣನು ಅಥವಾ ಗೋಪಿಕಾವಲ್ಲಭ ಷೋಡಶ ಸ್ತ್ರೀ ಸಹಸ್ರೇಶನಾದಂತಹ ಕೃಷ್ಣ ಇಷ್ಟನಾಗ್ತಾನೆ.
ಇನ್ನೂ ವಯಸ್ಸು ಜಾಸ್ತಿ ಆದಾಗ ಪಾರ್ಥಸಾರಥಿಯಾಗಿ ಗೀತೋಪದೇಶಕನಾದಂತಹ ಕೃಷ್ಣ ಹತ್ತಿರವಾಗ್ತಾನೆ. ಒಟ್ಟಂತದಲ್ಲಿ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಬೇಕಾಗುವ ಅನೇಕ ಲೀಲಾ ವಿಲಾಸಗಳನ್ನು ಲೋಕಕ್ಕೆ ದಯಪಾಲಿಸಿಕೊಟ್ಟಂತಹ ಭಗವಂತನ ಒಂದು ವಿಶ್ವರೂಪ ಅದು ಕೃಷ್ಣ ಅನ್ನುವ ಅವತಾರದಲ್ಲಿದೆ. ಸಂಪೂರ್ಣ ಮರ್ತ್ಯಾವತಾರ. ಮನುಷ್ಯ ಅಂತೇಳಿದರೆ ಕೃಷ್ಣನ ಹಾಗಿರಬೇಕು ಅಂತ. ಕೃಷ್ಣ ಒಂದು ರೀತಿಯಲ್ಲಿ ಮನುಷ್ಯಾವತಾರ. ನಮ್ಮ ಈ ಭರತಖಂಡದ ಮಧ್ಯದಲ್ಲಿ ಬರತಕ್ಕಂತಹ ಮಧುರ ಅಂತ ಶಾಸ್ತ್ರದಲ್ಲಿ ಹೆಸರು, ದೇಶೀಯ ಭಾಷೆಯಲ್ಲಿ ಮಥುರ ಅಂತ ಧಕಾರಕ್ಕೆ ಥಕಾರವನ್ನು ಹೇಳತಕ್ಕಂಥದ್ದು. ಮಧು ಅಂತ ಹೇಳತಕ್ಕಂತಹ ಯಾದವನಿಂದ ವಿಶೇಷವಾಗಿ ವ್ಯವಸ್ಥಾಪಿಸಲ್ಪಟ್ಟಂತಹ ಪಟ್ಟಣ ಅದು ಮಧುರಾ ಪಟ್ಟಣ. ಆ ಮಧುರಾ ಪಟ್ಟಣದ ಅಧಿಪತಿಯಾಗಿ ಉಗ್ರಸೇನ, ಅವನ ತಂದೆಯಾದಂತಹ ಆಹುಕ ಇದ್ದ. ಆಹುಕನ ಮಗನಾದಂತಹ ಉಗ್ರಸೇನ ಮತ್ತು ದೇವಕ ಅಂತ ಅಣ್ಣ ತಮ್ಮಂದಿರಿಬ್ಬರು ಕೂಡ. ಅದರಲ್ಲಿ ಉಗ್ರಸೇನನ ಮಗ ಕಂಸ ಮೊದಲಾದವರು ಆಹುಕನ ಮಗಳಾದಂತಹ ದೇವಕನ ಮಗಳಾದಂತಹ ದೇವಕಿಯನ್ನು ದೇವಕನ ಅಪ್ಪನಾದಂತಹ ಆಹುಕ ದತ್ತು ಸ್ವೀಕಾರ ಮಾಡ್ತಾನೆ. ನನಗೊಂದು ಕನ್ಯಾದಾನ ಮಾಡುವುದಕ್ಕೆ, ನಿನಗೆ ಹೇಗೂ 7 ಜನ ಹೆಣ್ಣು ಮಕ್ಕಳಿದ್ದಾರೆ, ಒಂದು ಮಗಳನ್ನು ನನಗೆ ದತ್ತು ಕೊಡಬೇಕು ಅಂತ ಹೇಳಿ ಅಪ್ಪ ಮಗನ ಮಗಳನ್ನು ದತ್ತು ಸ್ವೀಕರಿಸಿದ. ಇದರ ಪರಿಣಾಮವಾಗಿ ಉಗ್ರಸೇನನಿಗೆ ದೇವಕಿ ಈ ಲೆಕ್ಕಾಚಾರದಲ್ಲಿ ತಂಗಿಯಾಗಬೇಕು, ಅಂದರೆ ಕಂಸನಿಗೆ ಸೋದರತ್ತೆಯಾಗುವಂತಹ ಒಂದು ಸಂದರ್ಭವು ಬಂತು. ಸರಿಯಾದ ಜನನ ಕ್ರಮದಲ್ಲಿ ಕಂಸನಿಗೆ ತಂಗಿಯಾಗಬೇಕಾದವಳು ದೇವಕಿ. ಅಂತಹ ದೇವಕಿಯನ್ನು ಶೂರಸೇನ ದೇಶದ ರಾಜನಾದಂತಹ ಶೂರನ ಮಗ ವಸುದೇವ ಆವಿರ್ಭವಿಸುವಾಗಲೇ ದೇವತೆಗಳೆಲ್ಲ ಭೇರಿ ನಗಾರಿಗಳನ್ನೆಲ್ಲ ಚೆನ್ನಾಗಿ ಹೊಡೆದರಂತೆ. ಅಷ್ಟು ಆನಂದ ಘೋಷ ಮಾಡಿದರು. ಆದ್ದರಿಂದ ಈ ಮಗನಿಗೆ ಆನಕದುಂದುಭಿ ಅಂತಲೇ ನಾಮಕರಣ ಮಾಡ್ತಾರೆ. ಶೂರನ ಮಗನಿಗೆ ಆನಕ ಅಂದರೆ ಭೇರಿ, ದುಂದುಭಿ ಅಂತ ಹೇಳಿದರೆ ನಗಾರಿ. ಭೇರಿ ನಗಾರಿ ಅಂತ ಆ ಮಗನಿಗೆ ಹೆಸರು. ಯಾಕಂದರೆ ದೇವತೆಗಳೆಲ್ಲರೂ ಕೂಡ ಭೇರಿ ಹೊಡೆದ್ರು ಅಂತ. ಈತನಲ್ಲಿ ಮುಂದಕ್ಕೆ ಸಾಕ್ಷಾತ್ ಭಗವಂತ ಆವಿರ್ಭವಿಸ್ತಾನೆ, ಆ ಮೂಲಕ ಭೂಭಾರ ಹರಣ ಮಾಡ್ತಾನೆ ಅಂತ ದೇವತೆಗಳು ಸಂತಸಪಟ್ಟಂತಹ ಕ್ರಮ ಅದು. ಆತನನ್ನೇ ವಸುದೇವ ಅಂತ ಮತ್ತೊಂದು ಹೆಸರಲ್ಲಿ ಕರೀತಾರೆ. ಆ ವಸುದೇವನಿಗೆ ಉಗ್ರಸೇನ ತನ್ನ ತಮ್ಮನ ಮಗಳಾದಂತಹ ದೇವಕಿಯನ್ನು ವಿವಾಹ ಮಾಡಿಕೊಡುವಂತಹ ಪ್ರಸಂಗ. ಆ ಪ್ರಸಂಗದಲ್ಲಿ ಈಕೆಯ 8ನೆಯ ಗರ್ಭದಿಂದ ಕಂಸನಿಗೆ ಮರಣ ಅಂತ ಒಂದು ಸೂಚನೆ ಬೇರೆ ಆಯಿತು. ಅದರ ಪರಿಣಾಮವಾಗಿ ಕೃಷ್ಣನ ಲೀಲೆ ಬಾಲ್ಯ ಲೀಲೆ ಭಾಳ ದೊಡ್ಡದಾಯಿತು. ಇಲ್ಲದೆ ಹೋದರೆ ಮಥುರಾಪಟ್ಟಣದಲ್ಲಿ ಆವಿರ್ಭವಿಸಿದಂತಹ ಕೃಷ್ಣ ಗೋಕುಲಕ್ಕೆ ಹೋಗುವ ಅವಶ್ಯಕತೆ ಇರಲಿಲ್ಲ. ಜನ್ಮಾದ್ಯಸ್ಯ ಯತಃ ಅನ್ವಯಾದ್ ಇತರತಃ ಅಂತ ಭಾಗವತದ ಮಂಗಳ ಶ್ಲೋಕ ಹೇಳ್ತದೆ. ಆದ್ಯಸ್ಯ ಯತಃ ಜನ್ಮ ತತಃ ಇತರತಃ ಅನ್ವಯಾತ್. ಆ ಭಗವಂತ ಎಲ್ಲಿ ಆವಿರ್ಭವಿಸಿದನೋ ಅಲ್ಲಿಂದ ಬೇರೆ ಕಡೆಗೆ ಹೋದ ಅಂತ. ಆತ ಕಾರಾಗಾರದಲ್ಲಿ ಮಧ್ಯರಾತ್ರಿ ಹೊತ್ತು ಆವಿರ್ಭವಿಸಿದ್ದು ಕೃಷ್ಣ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಂಗದ ಕಂಕಣಾದಿಭಿರ್ ವಿರೋಚಮಾನಂ ವಸುದೇವ ಐಕ್ಷತ. ಒಂದು ಅದ್ಭುತವಾದ ಬಾಲಕನನ್ನು ವಸುದೇವ ಕಂಡ ಅಂತೇಳಿ ಭಗವಂತನ ಜನ್ಮವನ್ನು, ಆವಿರ್ಭಾವವನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. ಅದ್ಭುತ ಬಾಲಕ ಅಂತ ಹೇಳಿದರೆ ಹುಟ್ಟುವಾಗಲೇ ಮಾಮೂಲಿ ಒಂದು ಮಗು ಹುಟ್ಟುವ ಹಾಗೆ ಹುಟ್ಟಿದ್ದಲ್ಲ ಅಂತ ಅರ್ಥ. ಅದ್ಭುತ ಅಂದರೆ ಹಾಗೆ ಲೋಕದಲ್ಲಿ ನಾವೆಲ್ಲ ಕಾಣುವುದಕ್ಕಿಂತ ವಿಲಕ್ಷಣವಾದ್ದನ್ನು, ಯಾವುದನ್ನು ಬಾಯಿ ಬಿಟ್ಟು ವಿವರಿಸಿದರೆ ಇಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಇನ್ನೊಬ್ರು ಹೇಳ್ತಾರೋ ಅದಕ್ಕೆ ಅದ್ಭುತ ಅಂತ ಹೆಸರು. ಈ ಬಾಲಕ ಅದ್ಭುತ ಯಾಕೆ ಅಂತೇಳಿದರೆ, ಜನನ ಕಾಲದಲ್ಲೇ ತುಂಬು ತಲೆಗೂದಲಿನಿಂದ ಆವಿರ್ಭವಿಸಿದ್ದಾನೆ. ಆ ತಲೆಗೂದಲು ಗುಂಗುರಾಗಿ ಕಿವಿಯ ತನಕ ಆವರಿಸಿ ನಿಂತಿದೆ. ಜೊತೆಗೆ ಚೆನ್ನಾಗಿ ಕಚ್ಚೆ ಹಾಕಿಕೊಂಡು ಹುಟ್ಟಿ ಬಂದಿದ್ದಾನೆ. ಆ ಇಸ್ತ್ರಿಯೂ ಹಾಳಾಗಲಿಲ್ಲ, ಪರಿಶುದ್ಧವಾಗಿ. ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. 32 ಹಲ್ಲುಗಳು ಫಳಫಳ ಅಂತ ದಾಡಿಮೆಯನ್ನು ಅರಳಿಸಿಟ್ರೆ ಹೇಗಿರ್ತದೋ ಹಾಗೆ ಹಲ್ಲುಗಳು ಚೆನ್ನಾಗಿ ಹೊಳಿತಾ ಇದ್ದಾವಂತೆ. ನಗು ಮುಖದಿಂದ ಆವಿರ್ಭವಿಸಿದ್ದಾನೆ. ಹುಟ್ಟಿದ ಮಗು ಅಳಬೇಕು, ಆವಾಗಲೇ ಉಳಿದವರೆಲ್ಲ ನಗುವುದು. ಆದರೆ ಈ ಮಗು ಸುಂದರವಾದ ಸಾಂದ್ರಪಯೋಧ ಸೌಭಗಂ, ಸಮುದ್ರದ ಕಾಂತಿಯ ಹಾಗೆ ಮುಖದಲ್ಲಿ ಕಾಂತಿ. ಅದು ಎಂಥ ಪಯೋಧ, ಕ್ಷೀರಸಾಗರ ಹೇಗೆ ಫಳಫಳ ಅಂತ ಬೆಳ್ಳಗಿರ್ತದೋ ಹಾಗೆ ಮುಖದಲ್ಲಿ ನಗುವನ್ನು ತುಂಬಿಕೊಂಡಿರತಕ್ಕಂತಹ ಮಗು. ಆ ಕಾರಣದಿಂದಲೇ ಇದನ್ನು
ಅದ್ಭುತ ಬಾಲಕ ಅಂತ ಕರ್ತದ್ದು. ಹುಟ್ಟಿದಾಗ ಲೋಕದಲ್ಲಿ ಈ ರೀತಿಯಲ್ಲಿ ಒಂದು ಮಗು ಹುಟ್ಟುವುದು ಅನ್ನುವುದಿಲ್ಲ. ಆದ್ದರಿಂದ ಇದು ಹುಟ್ಟಿದ್ದು ಅನ್ನುವುದಕ್ಕೆ ಹೊಸ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಬೇಕಾದ ಪ್ರಾದುರ್ಭಾವೋ ಹರೇರ್ಜನಿಹಿ ಅಂತ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ದೇವ ತಾನು 8ನೆಯ ಗರ್ಭದಲ್ಲಿ ಆವಿರ್ಭವಿಸಿದ್ದಾನೆ. ಆವಿರ್ಭವಿಸಿದ ಮಗು ಬಾಲ್ಯದಲ್ಲಿ ಏನೇನು ಲೀಲೆಗಳನ್ನು ತೋರಿತೋ ಆ ಲೀಲೆಗಳೆಲ್ಲವೂ ಒಂದು ವೇದಾಂತದ ತತ್ವವನ್ನು ನಮಗೆ ಅರ್ಥ ಮಾಡಿಸಿಕೊಡುವುದಕ್ಕೆ ಇರತಕ್ಕಂಥದ್ದು. ಭಗವಂತನ ಯಾವ ಲೀಲೆಯೂ ಕೂಡ ಕೇಳುವುದಕ್ಕೆ ಅಥವಾ ಕೇವಲ ಸಮಯವನ್ನು ಕಾಲಕ್ಷೇಪ ಮಾಡುವುದಕ್ಕೆ ಇರತಕ್ಕಂಥದ್ದಲ್ಲ. ಅದು ಒಂದು ರೀತಿಯ ವೇದಾಂತದ ತತ್ವವನ್ನು ತೋರಿಸುವಂಥದ್ದು. ಮಥುರೆಯಲ್ಲಿದ್ದಂತಹ ಕೃಷ್ಣ ಗೋಕುಲಕ್ಕೆ ಸಾಗಿದ, ಗೋಕುಲದಿಂದ ಬೃಂದಾವನಕ್ಕೆ ಸಾಗಿದ, ಬೃಂದಾವನದಿಂದ ಮತ್ತೆ ಮಥುರೆಗೆ ಬಂದ, ಮಥುರೆಯಿಂದ ಮತ್ತೆ ಹಸ್ತಿನಪುರಕ್ಕೆ ಹೋದ, ಹಸ್ತಿನಪುರದಿಂದ ದ್ವಾರಕೆ, ದ್ವಾರಕೆಯಿಂದ ಮತ್ತೆ ಹಸ್ತಿನಪುರ, ದ್ವಾರಕೆ ಹಸ್ತಿನಪುರ ಇಂದ್ರಪ್ರಸ್ಥ. ಇದು ಇವನ ದಿನನಿತ್ಯದ ಓಡಾಟದ ಸ್ಥಳವಾಗಿ ಬಿಟ್ಟಿತ್ತು. ಈಗ ನಿಂತಲ್ಲಿ ನಿಲ್ಲದೇ ಇರುವ ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಅಂತ ಎಲ್ಲಿ ಬರ್ತಾನೆ ಅಲ್ಲಿಂದ ಇತರತಃ ಅನ್ವಯಾತ್, ಅಲ್ಲಿಂದ ಮತ್ತೊಂದು ಕಡೆಗೆ ಸಾಗತಕ್ಕಂತಹ ನಿರಂತರ ಸಂಚಾರಶೀಲವಾದ ಭಗವಂತನ ಈ ಅವತಾರದಲ್ಲಿ ಆತ ಬಾಲ್ಯದಲ್ಲಿ ತೋರಿದ ಲೀಲೆಯೂ ಕೂಡ ವೇದಾಂತ ತತ್ವವನ್ನು ಅರುಹುತ್ತೆ ಅಂತ ಶ್ರೀಮದ್ ವಾದಿರಾಜ ತೀರ್ಥರು ರುಕ್ಮಿಣೀಶ ವಿಜಯ ಅನ್ನುವ ಕಾವ್ಯದಲ್ಲಿ ವಿಸ್ತಾರವಾದ ವರ್ಣನೆ ಮಾಡ್ತಾರೆ. ಶ್ರೀಮದ್ ಭಾಗವತದಲ್ಲಿ ಅವನ ಬಾಲ್ಯ ಲೀಲೆಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಶ್ಲೋಕ. ಅವನು ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ವಿಜ್ಞಾತ ಭಾವ. ಕರುಗಳು ಹಸುಗಳು ಅಂತ ಹೇಳಿದರೆ ಅವನಿಗೆ ಹುಟ್ಟಿದ ಹೊತ್ತಿನಿಂದಲೂ ಭಾರಿ ಇಷ್ಟ. ಹಾಗಾಗಿಯೇ ಅವ ಮಥುರೆಯನ್ನು ಬಿಟ್ಟು ಗೋಕುಲಕ್ಕೆ ಬಂದವ. ಗೋಕುಲದಲ್ಲಿ ಯಶೋದೆನಂದ ಗೋಪರಿದ್ದಾರೆ ಅನ್ನುವುದೇ ಮುಖ್ಯ ಕಾರಣ ಆಗಿರಲಿಲ್ಲ ಅವ ಗೋಕುಲಕ್ಕೆ ಬರುವುದಕ್ಕೆ. ಅದು ಗೋಕುಲ ಅನ್ನುವ ಕಾರಣದಿಂದ ಬಂದ. ಗೋವುಗಳ ಸಮುದಾಯ, ಕಣ್ಣು ತೆರೆದಲ್ಲಿ ಗೋವುಗಳು ಕಾಣಿಸ್ತವೆ. ಬೆಳಗ್ಗೆ 4 ಗಂಟೆಗೆ ಏಳ್ತಾರೆ ಎಲ್ಲರೂ, ಅದಕ್ಕೋಸ್ಕರ ಗೋಕುಲಕ್ಕೆ ಬಂದತ್ತೆ. ಯಾವ ಕಾರಣಕ್ಕೋಸ್ಕರ ಗೋಕುಲಕ್ಕೆ ಬಂದ ಅಂದರೆ ಏಳುವವರೆಲ್ಲ ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ. 4 ಗಂಟೆಗೆ ಎದ್ದು ಆ ಹೊತ್ತಿಗೆ ಏನಾದರೂ ರಸ್ತೆಯಲ್ಲಿ ನಡ್ಕೊಂಡು ಹೋದರೆ ಸುತ್ತಮುತ್ತಲೂ ಇರತಕ್ಕಂತಹ ಗೋಪರ ಮನೆಗಳಲ್ಲಿ ಮೊಸರು ಕಡಿಯುವ ಶಬ್ದ ಕೇಳ್ತದೆ. ಅದಕ್ಕೋಸ್ಕರ ಕೃಷ್ಣ ಅಲ್ಲಿಗೆ ಹೋದದ್ದಂತೆ. ಅದು ಕೇಳುವುದಕ್ಕೆ ಭಾರಿ ಇಷ್ಟ, ಮೊಸರು ಕಡಿಯುವ ಶಬ್ದ. ಅದು ಮೊಸರು ಮೊದಲು ಕಡಿಯುವಾಗ ಬರುವ ಶಬ್ದ ಬೇರೆ, ಅದರಲ್ಲಿ ಇನ್ನೂ ಬೆಣ್ಣೆಯ ಕೆನೆ ಮೂಡುವುದಕ್ಕಿರುವ ಕಾಲದಲ್ಲಿ ಬರುವ ಶಬ್ದ ಬೇರೆ ಥರ, ಬೆಣ್ಣೆ ಚೆನ್ನಾಗಿ ಮೇಲೆ ಸೇರಿದಾಗ ಶಬ್ದ ಬರುವುದು ಬೇರೆ ಥರ. ಆ ಶಬ್ದವನ್ನು ಕೇಳಿಯೇ ಕಡಿಯುವುದನ್ನು ನಿಲ್ಲಿಸಬೇಕು ಅಂತ ಅವರು ಬೆಣ್ಣೆ ನೋಡಿಕೊಂಡು ಕಡಿಯುವುದಲ್ಲ, ಎಲ್ಲೋ ಆಕಾಶ ನೋಡಿಕೊಂಡು ಯಾವುದೋ ಹಾಡುಗಳನ್ನು ಹೇಳಿಕೊಂಡು ಬೆಣ್ಣೆ ಕಡಿತಾರೆ. ಅದನ್ನು ಅವರು ಮಥನ ಮಾಡ್ತಾ ಮಾಡ್ತಾ ಆ ಶಬ್ದದಿಂದಲೇ ನಾವು ಈಗ ಮಥನ ಮಾಡುವುದನ್ನು ನಿಲ್ಲಿಸಬೇಕು ಅಂತ ನಿಲ್ಲಿಸ್ತಾರೆ. ತುಂಬ ಬೆಣ್ಣೆ ಮೇಲ್ಭಾಗದಲ್ಲಿ ಸಾಗರದ ಮೇಲೆ ನೊರೆಗಳು ಸೇರುವ ಹಾಗೆ ಸೇರಿಕೊಳ್ತಾ ಇದ್ದು. ಆ ಶಬ್ದ ಕೇಳುವುದಕ್ಕೆ ಕೃಷ್ಣನಿಗೆ ಭಾರಿ ಇಷ್ಟ, ಅದಕ್ಕೋಸ್ಕರ ಬರ್ತಿದ್ದಂತೆ. ಆಮೇಲೆ ಬೆಳಗ್ಗಿನ ಆ ಹೊತ್ತಿಗೆ ಕರುಗಳೆಲ್ಲವೂ ಅಂಬೆ ಅಂತ ಕೂಗತಕ್ಕಂತಹ ಧ್ವನಿ, ಆ ಕರುಗಳ ಧ್ವನಿಗೆ ಪ್ರತಿಯಾಗಿ ಗುಟುರು ಹಾಕತಕ್ಕಂತಹ ಹಸುಗಳು, ಅವುಗಳ ಪರಸ್ಪರವಾದ ಪ್ರೀತಿಪೂರ್ವಕವಾದಂತಹ ಅಂಬಾರವವನ್ನು ಕೇಳುವುದಕ್ಕೆ ಕೃಷ್ಣನಿಗೆ ಇಷ್ಟ. ಅದಕ್ಕೆ ಅಲ್ಲಿ ಬಂದಂತೆ. ಇದು ಕೃಷ್ಣನಿಗೆ ಮಾತ್ರ ಇಷ್ಟ ಆಗಬಾರ್ದು, ಎಲ್ರಿಗೂ ಇಷ್ಟ ಆಗಬೇಕು ಅಂತ ಕೃಷ್ಣ ಹೇಳುವುದು. ಎಲ್ರಿಗೂ ಇಷ್ಟವಾಗುವ ಪ್ರದೇಶ ಇದು. ಹಾಗಾಗಿ ಆತ ಗೋಕುಲಕ್ಕೆ ಬಂದ. ಬೆಣ್ಣೆ ಕಡೆಯುವ ಶಬ್ದ ಕೇಳ್ತಾ ಇದ್ದರೆ ಪ್ರದೇಶದಲ್ಲಿದ್ದಂತಹ ದುಷ್ಟ ಭಾವಗಳು, ದುಷ್ಟ ಕಂಪನಗಳು, ಏನು ವೈಬ್ರೇಷನ್ ಅಂತ ಕರಿತೇವೆ, ಅಂತಹ ಕೆಟ್ಟ ಕಂಪನಗಳೆಲ್ಲ ದೂರವಾಗ್ತಾ ಇದ್ದಾವಂತೆ. ಯತ್ರ ನಾಸ್ತಿ ದಧಿಮಂಥನ ಘೋಷಃ ಯತ್ರ ನೋ ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ಗುರು ಬಾಂಧವ ಪೂಜಾ ತಾನಿ ಕಿಂಬತ ಗೃಹಾಣಿ ವನಾನಿ. ಯಾವ ಮನೆಯಲ್ಲಿ ಮೊಸರು ಕಡಿಯುವ ಶಬ್ದ ಕೇಳಿಸುವುದಿಲ್ಲ, ಯಾವ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಅತ್ತಿತ್ತ ಓಡಾಡುವುದಿಲ್ಲ, ಎಲ್ಲಿ ಗುರುಬಾಂಧವರಿಗೆ ಪೂಜೆಯನ್ನು ಮಾಡಿ ಅವರಿಗೆ ಹಾಲು ಬೇಕೋ ಅಂತ ವಿಚಾರ ಮಾಡುವುದಿಲ್ಲ, ಅಂಥದ್ದು ಮನೆಯೋ ಕಾಡೋ ಅಂತ ಶಾಸ್ತ್ರಗಾರರು ಕೇಳ್ತಾರೆ. ಆದರೆ ಮನೆ ಅಂತ ಆಗಬೇಕಾದ್ರೆ ಅಲ್ಲಿ ಒಂದು ಮೊಸರು ಕಡಿಬೇಕು, ಹಾಲು ಬೇಕು, ಮೊಸರು ಬೇಕು, ಬೆಣ್ಣೆ ಬೇಕು, ತುಪ್ಪ ಬೇಕು. ಇದು ಇದ್ದರೆ ಅದೊಂದು ಮನೆ ಅಂತ ಅರ್ಥ. ಆ ರೀತಿಯ ಮನೆಗಳು ವಾಸ್ತವ ಚಿಂತನೆಯಲ್ಲಿ ಶಾಸ್ತ್ರೋಕ್ತವಾದ ರೀತಿಯ ಗೃಹಗಳು ತುಂಬಿರತಕ್ಕಂತಹ ಗೊಲ್ಲ ಜಾತಿಯ ಸಮುದಾಯ, ಗೋವ್ರಜ ಅಂತ ಕರೆಸಿಕೊಳ್ಳುವ ಪ್ರದೇಶ. ಅಲ್ಲಿಗೆ ಕೃಷ್ಣ ಬಂದವನಿಗೆ ಅಲ್ಲಿ ಭಾರಿ ಇಷ್ಟವಾಗುವುದು ಕರುಗಳು, ಆಮೇಲೆ ಹಸುಗಳು, ಆಮೇಲೆ ಹಾಲು ಕರೆಯುವಂಥ ಹೆಂಗಸರು, ಆಮೇಲೆ ಅವರ ಪುಟ್ಟ ಪುಟ್ಟ ಹುಡುಗಿಯರು ಮತ್ತು ಹುಡುಗರು. ಇವರೆಲ್ಲ ಕೃಷ್ಣನಿಗೆ ಭಾರಿ ಇಷ್ಟ. ಯಾವ ರೀತಿಯಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಅವನಿಗೆ ಇಷ್ಟ.
ಕರುಗಳು ಅಲ್ಲಿ ಕಟ್ಟಿ ಹಸುಗಳನ್ನು ಆ ಕಡೆ ಬಿಟ್ಟಿರ್ತಾರೆ. ಯಾಕಂದರೆ ಸಾಯಂಕಾಲದ ಹೊತ್ತು ಬೆಳಗ್ಗಿನ ಹೊತ್ತು 2 ಹೊತ್ತು ಹಾಲು ಕರಿಬೇಕು. ಕರುಗಳು ಜೊತೆಗೆ ಇದ್ದರೆ ಕರುಗಳಿಗೆ ಹಾಲು ಜಾಸ್ತಿಯಾಗಿ ಹೊಟ್ಟೆ ಉಬ್ಬುತ್ತೆ, ಅವುಗಳಿಗೆ ಸರಿಯಾದ ರೀತಿಯ ಪಚನ ಆಗುವುದಿಲ್ಲ, ದುಷ್ಪಚನ ಉಂಟಾಗ್ತದೆ. ಅಷ್ಟೇ ಅಲ್ಲ, ನಮಗೆ ಮಥುರೆಗೆ ಹಾಲು ಮಾರಾಟ ಬೆಣ್ಣೆ ಮಾರಾಟ ಇಲ್ಲಿಂದಲೇ ಆಗಬೇಕು. ಇಲ್ಲದೆ ಹೋದರೆ ಮಥುರೆ ನಡೆಯುವುದೇ ಇಲ್ಲ. ಮಥುರೆಗೆ ಡೈರಿ ಎಲ್ಲಿಂದ ಅಂತ ಹೇಳಿದರೆ ಗೋಕುಲದಿಂದ. ಅದರಿಂದ ನಮ್ಮ ವ್ಯವಸ್ಥೆ ಹೆಚ್ಚು ಕಡಿಮೆ ಆದರೆ ಅಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಕರುಗಳನ್ನು ಬೇರೆ ಕಡೆಯಲ್ಲಿ ಕಟ್ತಾರೆ. ಅದು 1-2 ಕರುಗಳಲ್ಲ, ಲೆಕ್ಕಾಚಾರ 100 ಹಾಗೆ ಅಂತೆ. 100 ಹಸುಗಳಲ್ಲಿದ್ದರೆ 100 ಕರುಗಳಿಲ್ಲಿ ಒಟ್ಟಿಗೆ ಬಿಡುವುದು. ಅಂಥದ್ದು ಸಾವಿರಾರು ಗುಂಪುಗಳು, 100 ಗುಂಪುಗಳು ಸಾವಿರಾರು, ಅಷ್ಟು ಹಸುಗಳ ವ್ಯವಸ್ಥೆ ಇದೆ ಅಲ್ಲಿ. ಆ ಕರುಗಳನ್ನು ದೂರ ಕಟ್ಟಿದ್ದನ್ನು ನೋಡಿ ಕೃಷ್ಣನಿಗೆ ಬೇಸರ ಆಗೋದು. ನನ್ನನ್ನು ಅಕಸ್ಮಾತ್ ಅಮ್ಮನಿಗಿಂತ ದೂರದಲ್ಲಿ ಇಟ್ಟರೆ ಹೇಗಿರ್ತದೆ, ಇದು ಸರಿ ಇಲ್ಲವಲ್ಲ. ಅವುಗಳೆಲ್ಲ ಅಂಬೆ ಅಂತ ಹಸುಗಳ ಕಡೆಗೆ ನೋಡ್ತಾ ಇರ್ತಾವೆ. ಕೃಷ್ಣ ಬಂದು ಒಂದೊಂದನ್ನೇ ಬಿಚ್ಚಿಬಿಡೋದು. ಹೆಂಗಸರಿಗೆ ಕೃಷ್ಣನ ಮೇಲೆ ಒಂದು ರೀತಿಯ ಹುಸಿ ಕೋಪ. ಯಾಕಂದರೆ ಹಸುಗಳ ಕಡೆಗೆ ಕರು ಬಿಚ್ಚಿತು ಅಂತಾದರೆ ನಮಗೆ ಬೇಕಾದ ಹಾಲು ಸಿಗುವುದಿಲ್ಲ, ಹಾಲು ಸಿಗದೆ ಹೋಯಿತು ಅಂತಾದರೆ ನಮ್ಮ ಸಂಪಾದನೆ ಕ್ಷೀಣಿಸ್ತದೆ. ಇದೆಲ್ಲ ಅವರ ವ್ಯವಹಾರದ ದೃಷ್ಟಿ. ಕೃಷ್ಣನನ್ನು 1 ಸಲ ಬೈದರು, 2ನೇ ಬಾರಿ ಕಿವಿ ಹಿಂಡಿ ಹೇಳಿದರು, ನಾವು ಹೇಳುವುದಕ್ಕಿಂತ ಮುಂಚೆ ಕರು ಬಿಡಬಾರ್ದು. ಕರು ಬಿಡಬೇಕು ಅಂತಿದ್ರೆ ನಾವು ಹಾಲು ಕರೆಯುವ ಹೊತ್ತಿಗೆ ಬಾ, ಒಟ್ಟಿಗೆ ಕರುಗಳನ್ನು ಬಿಡ್ಬೋದು. ಆದರೆ ವತ್ಸಾನು ಮುಂಚನ್ನು ಕ್ವಚಿತ್ ಅಸಮಯೇ, ಸಮಯವಲ್ಲದ ಸಮಯದಲ್ಲಿ ಬಂದು ನೀನು ಕರುಗಳನ್ನು ಹೀಗೆ ಬಿಡುವಂಥದ್ದು ಸರಿ ಇಲ್ಲ ಅಂತ ಜೋರು ಮಾಡಿದರು. ಕೃಷ್ಣ ಮಾತ್ರ ಬಿಚ್ಚುವುದನ್ನು ಬಿಡ್ತಾ ಇರಲಿಲ್ಲ. ಒಬ್ಬಳು ಜೋರು ಮಾಡಿ ಕೇಳಿದ್ಲಂತೆ, ಯಾಕೆ ನೀನು ಕರುಗಳನ್ನು ಹೀಗೆ ಬಿಡ್ತಾ ಇದ್ದಿ? ಎಷ್ಟು ಬುದ್ಧಿ ಹೇಳಿದ್ರು, ನಿಂಗೀಗ ಅರ್ಥ ಆಗುವ ವಯಸ್ಸು ಏನು, ಬುಟ್ಟಾಗ 4 ಕಾಲಲ್ಲಿ ಓಡಾಡುವ ಅಂಬೆಗಾಲಿಕ್ಕುವ ವಯಸ್ಸಲ್ಲ, ನಡೆಯುವುದಕ್ಕೆ ಪ್ರಾರಂಭ ಮಾಡಿದ್ದಿ. ಅಂಥವ ಈ ಕೆಲಸ ಯಾಕೆ ಮಾಡ್ತಿ? ಈಗ ಅವ 2 ಅಕ್ಷರ ಮಾತಾಡುವುದಕ್ಕೆ ಕಲ್ತಿದ್ದಾನೆ. ಅವನು ಮೆಲ್ಲ ಸ್ವಭಾವ ಅಂತ ಹೇಳ್ತಾನಂತೆ. ವಾದರಾಜ ತೀರ್ಥರು ಹೇಳುವುದು ಈ ಕಥೆಯನ್ನು. ಸ್ವಭಾವ ಅಲ್ಲ, ಯಾಕೆ ಅದು ಕರುಗಳನ್ನು ನೀನು ಬಿಚ್ಚುವುದು, ಅದು ಕಟ್ಟಿದ್ರೆ ನಿಂಗೇನು ತೊಂದರೆ ಅಂತ ಹೇಳಿದರೆ, ಇಲ್ಲ ಅದು ಸ್ವಭಾವ ಅಂತ ಉತ್ತರ ಕೊಡ್ತಾನಂತೆ. ಅಂದರೆ ಕೃಷ್ಣ ಇವರು ಏನು ಹೇಳಿದರು ಅಂತ ಇವರಿಗೆ ಗೊತ್ತಾಗಲಿಲ್ಲ. ಹೋಗಿ ಯಶೋದೆ ಹತ್ರ ಕೇಳ್ತಾರೆ, ಅವೇನೋ ಭಾವ ಅಂತ ಹೇಳ್ತಾ ಇದ್ದಾನೆ, ಯಾರದು ಭಾವ ಹೇಳಿದಾರೆ ಅವನಿಗೆ, ಏನು ಕಟ್ಬಿಚ್ಚುವುದಕ್ಕೆ ಏನು ಹೇಳಿದ್ದಾರೆ ಕತೆ? ಅವನು ಸ್ವಭಾವ ಅಂತ ಇದ್ದಾನೆ. ಬಂಧನದಲ್ಲಿದ್ದವರನ್ನು ಬಿಡುಗಡೆಗೊಳಿಸುವಂಥದ್ದು ನನ್ನ ಸ್ವಭಾವ. ಅಂದರೆ ಭಗವಂತ ಬದ್ಧರಾದಂತಹ ವ್ಯಕ್ತಿಗಳನ್ನು ಸಂಸಾರದಿಂದ ಬಿಡುಗಡೆಗೊಳಿಸ್ತಾನೆ. ಮುಕ್ತಿಪ್ರದನಾದ್ದರಿಂದಲೇ ಅವನಿಗೆ ಮುಕುಂದ ಅಂತ ಹೆಸರು. ಮುಕುಂ ದದಾತೀತಿ ಮುಕುಂದ, ಮೋಕ್ಷಪ್ರದ ಅಂತ ಅವನಿಗೆ ಹೆಸರು. ಮೋಕ್ಷವನ್ನು ಅವನು ಬಿಟ್ಟರೆ ಬೇರೆಯವರು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಮುಕ್ತಿಪ್ರದ ಅಂತ ಹೇಳಿದರೆ ಭಗವಂತ ಮಾತ್ರ. ವಾಯುದೇವರು ಈ ದೇವರು ಕೊಡು ಅಂತ ಹೇಳಿದರೆ ಕೊಡ್ತಾನಂತೆ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಆ ಭಗವಂತನ ಆದೇಶದಿಂದ ವಾಯುದೇವರು ಮೋಕ್ಷವನ್ನು ಕೊಡಬಲ್ಲ. ತನ್ನ ಗದಾಪಾತದಿಂದ ಅವನ ಲಿಂಗದೇಹವನ್ನು ಭಂಗ ಮಾಡುವುದಕ್ಕೆ ವಾಯುದೇವರು ಸನ್ನದ್ಧರಿದ್ದಾರೆ. ಆದರೆ ಮೋಕ್ಷದಾತೃ ಅಂತೇಳಿದರೆ ಅವನು ಜನ್ಮಾದ್ಯಸ್ಯ ಯತಃ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ 8 ಕೊಡುವವ ಭಗವಂತ ಒಬ್ಬನೇ. ಯಾಕೆ ಕೊಡ್ತಾನೆ? ಅವನಿಗೆ ಅದರಿಂದ ಲಾಭ ಏನು ಇಲ್ಲ. ಸ್ವಭಾವಕ್ಕೆ ಪ್ರಯೋಜನ ಬೇಕಾಗಿಲ್ಲ. ಸ್ವಭಾವ. ಕೆಲವರು ಸುಮ್ಮನೆ ಈಗ ಶಾಲನ್ನು ಎತ್ತರಿಸಿ ಹೀಗೆ ಕುಣಿಸ್ತಾ ಇರ್ತಾರೆ. ನಮ್ಮಲ್ಲಿ ಒಬ್ಬರು ಹಿರಿಯ ಅಧ್ಯಾಪಕರೊಬ್ಬರು ಇದ್ರು. ಅವರು ನಾವು ಲೆಕ್ಕ ಹಾಕೋದು ಪಾಠದ ಕಡೆ ಗಮನ ಇಲ್ಲ. ಇವ್ರದ್ದು ಎಷ್ಟು ಬಾರಿ ಶಾಲು ಮೇಲಕ್ಕೆ ಕೆಳಗೆ ಹೋಗ್ತದೆ. ಒಂದು ಪೀರಿಯಡ್ ಪಾಠ ಮುಗಿಬೇಕಾದ್ರೆ 8 ಬಾರಿ. ಇವತ್ತು 8, ನಿನ್ನೆ 12 ಬಾರಿ ಆಗಿದೆ, ಇವತ್ತು 8 ಬಾರಿ ಆಯಿತು. ಅವ್ರು ಯಾಕೆ ಹಾಗೆ ಮಾಡಿದರು ಅಂತ ಹೇಳಿದರೆ ಸ್ವಭಾವ ಹಾಗೆ. ಕೆಲವರು ಮಾತಾಡಬೇಕಾದ್ರೆ ಒಂದು ಮಾತು ಶುರು ಮಾಡಿ ಆಮೇಲೆ ಅರ್ಥ ಆಯ್ತಲ್ವಾ, ಮತ್ತೆ ಮಧ್ಯದಲ್ಲಿ ನಾನು ನಾಳೆ ಬರುವುದಿಲ್ಲ, ಅರ್ಥ ಆಯ್ತಲ್ವಾ ಮಧ್ಯದಲ್ಲಿ ಕೇಳೋದು. ಈ ಅರ್ಥ ಆಯ್ತಲ್ವಾ ಅಂತ ಹೇಳಿ ಕೊನೆಗೆ ಒಂದು 20 ಸಾರಿಯೋ 30 ಸಾರಿಯೋ ಹೇಳಿರ್ತಾರೆ. ಯಾಕೆ ಅದು ಹೇಳಿದ್ರಿ ಅರ್ಥ ಆಯ್ತಲ್ವಾ? ಅದು ಸ್ವಭಾವ. ಈಗ ಸ್ವಭಾವ ಯಾಕೆ ಅದನ್ನು ಹೇಳಿದ್ರಿ ಅಂದರೆ ಸ್ವಭಾವ ಅಷ್ಟೇ, ಅದಕ್ಕೆ ಪ್ರಯೋಜನವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಸ್ವಭಾವಕ್ಕೆ ಪ್ರಯೋಜನ ಇಲ್ಲ. ಭಗವಂತ ಮೋಕ್ಷ ಯಾಕೆ ಕೊಡ್ತಾನೆ? ಅವನ ಸ್ವಭಾವ. ಪರೋಪಕಾರ ಅನ್ನುವುದೇ ಸ್ವಭಾವ. ಅದು ಯಾವುದೋ ತನ್ನ ಉಪಯೋಗಕ್ಕೋಸ್ಕರ ಆಗತಕ್ಕಂಥದ್ದಲ್ಲ. ಆದ್ದರಿಂದ ಕರುಗಳನ್ನು ಬಿಚ್ಚುವುದರ ಮೂಲಕ ಬಂಧದಿಂದ ಮೋಕ್ಷಗೊಳಿಸುವಂಥದ್ದು ನನ್ನ ಸ್ವಭಾವ. ಆದರೆ ಬಂಧದಿಂದ ಮೋಕ್ಷ ಹಸುಗಳನ್ನು ಬಿಚ್ಚುವುದಿಲ್ಲ, ಅದನ್ನು ಮಾಡ್ಬೋದಿತ್ತಲ್ವ. ಕರುಗಳಿರುವ ಅಲ್ಲಿಗೆ ಹಸು ಓಡುವ ಹಾಗೆ ಮಾಡ್ಬೋದಿತ್ತು. ಹಸುಗಳನ್ನು ಬಿಚ್ಚುವುದಕ್ಕೆ ಹೋಗುವುದಿಲ್ಲ, ಕರುಗಳನ್ನು ಬಿಚ್ಚುವ ಕೆಲಸವಂತ. ಯಾಕೆ ಅಂತೇಳಿದರೆ ನಾನು ಸಂಸಾರ ಬಂಧದಿಂದ ಬಿಡಿಸಬೇಕು ಅಂತಾದರೆ ಭಾರಿ ಬುದ್ಧಿ ಬೆಳೆದರೆ ನಾನು ಬಿಡಿಸುವುದಿಲ್ಲ. ಅದೊಂದು ಚಿಕ್ಕ ಬಾಲಕ ಬುದ್ಧಿಯ ಹಾಗೆ ಇರಬೇಕು. ಮುಗ್ಧ ಬುದ್ಧಿವೇ, ಮುಗ್ಧತೆ ಅನ್ನೋದು ಬೇಕು.
ಮುಗ್ಧತೆ ಅನ್ನುವ ಸ್ಥಿತಿಯಲ್ಲಿ ಏನಿರ್ತದೆ, ಅವನ ಮನಸ್ಸು ಪೂರ್ತಿ ಅವನ ಕೈಯಲ್ಲೇ ಇರ್ತದೆ. ಬೆಳೀತಾ ಹೋದ ಹಾಗೆ ಆ ಮನಸ್ಸು ಒಂದಷ್ಟು ಹರಿದು ಹಂಚಿ ಹೋಗಿರ್ತದೆ. ತನ್ನ ಅಣ್ಣ ತಮ್ಮಂದಿರು, ತನ್ನ ಅಪ್ಪ ಅಮ್ಮಂದಿರು, ಅಥವಾ ಮದುವೆಯಾದ ಮೇಲೆ ಪತ್ನಿ ಸುತರು, ತಾನು ಕಟ್ಟಿದಂತಹ ಮನೆ, ತಾನು ಸಂಪಾದಿಸಿದ ಸಂಪತ್ತು, ಈ ಕಡೆ ಎಲ್ಲ ಕಡೆಗೂ ಮನಸ್ಸು ಹರಿದು ಹಂಚಿ ಹೋದಾಗ ಆ ಮನಸ್ಸನ್ನೆಲ್ಲ ಸೆಳೆದು ದೇವರಲ್ಲಿ ಭಕ್ತಿ ಅನ್ನುವ ಸ್ವರೂಪದಲ್ಲಿ ಹಾಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಮುಗ್ಧ ಬಾಲಕರ ಮನಸ್ಸು ಏನಾಗ್ತದೆ, ಪೂರ್ತಿ ದೇವರಲ್ಲಿ ನಿಲ್ಲುತ್ತೆ. 5 ವರ್ಷದ ಧ್ರುವನ ಹಾಗೆ, 5.5 ವರ್ಷದ ಪ್ರಹ್ಲಾದನ ಹಾಗೆ ಮನಸ್ಸು ಪೂರ್ತಿ ದೇವರಲ್ಲಿ ಕೂಡಿಸಬೇಕಾದ್ರೆ ಮನಸ್ಸು ಅವರ ಕೈಯಲ್ಲೇ ಇರಬೇಕು. ಅಂತಹ ಮುಗ್ಧತೆ. ಶಾಸ್ತ್ರವನ್ನೆಲ್ಲ ಚೆನ್ನಾಗಿ ಓದಿ ಬಾಲ್ಯೇನ ತಿಷ್ಠಾಸೇತ್ ಉಪನಿಷತ್ತು ಹೇಳ್ತದೆ. ಎಷ್ಟು ನೀನು ಓದಿದ್ರು ಕೊನೆಗೆ ಎಲ್ಲಿ ನಿಲ್ಲಬೇಕು? ಬಾಲ್ಯೇನ ತಿಷ್ಠಾಸೇತ್, ಪುಟ್ಟ ಮಗುವಿನ ಹಾಗೆ ನಿಲ್ಲಬೇಕು. ಎಷ್ಟೇ ಓದಿದ್ರು ಮುಗ್ಧತೆಯನ್ನು ಕಳೆದುಕೊಳ್ಳಬಾರ್ದು, ಭಾವುಕತೆಯನ್ನು ಕಳೆದುಕೊಳ್ಳಬಾರ್ದು. ಭಾವುಕತೆ ಅನ್ನೋದು ಭಗವಂತನನ್ನು ಪಡೆಯುವುದಕ್ಕೆ ಇರತಕ್ಕಂತಹ ಒಂದು ಮಾರ್ಗ. ತಾರ್ಕಿಕತೆ ಅನ್ನೋದು ದೇವರಿಂದ ದೂರ ಆಗುವುದಕ್ಕೆ ಬೇಕಾದ ಮಾರ್ಗ. ಬೆಳೀತಾ ಹೋದಾಗ ಏನಾಗ್ತದೆ ಅಂದರೆ ತರ್ಕ, ಪ್ರತಿಯೊಂದಕ್ಕೂ ವಿಚಾರ, ಒಪ್ಪಿಕೊಳ್ಳಿಕ್ಕಿಲ್ಲ. ಕೃಷ್ಣ ಹಾಗೆ ಮಾಡಿದ ಅಂತ ಹೇಳಿದರೆ ಹಾಗೆ ಮಾಡ್ಲಿಕ್ಕೆ ಆಗ್ತದಾ? ಸುಮ್ಮನೆ ಕಥೆ ಅಲ್ವ ಇದು? ಹೀಗೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ತರ್ಕದ ಮೂಲಕವಾಗಿ ಆಲೋಚನೆ ಮಾಡಿದರೆ ದೇವರು ಸಿಕ್ಕುವುದಿಲ್ಲ. ಈಗ ಅಕಸ್ಮಾತ್ ಕೃಷ್ಣನೇ ಬಂದ ಅಂತ ಹೇಳಿ ಇಲ್ಲಿಗೆ, ನಾವೆಲ್ಲ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇದ್ದೇವಾ? ಇದು ಯಕ್ಷಗಾನದ ವೇಷ, ಅಲ್ಲಿಂದ ಓಡಿ ಬಂದದ್ದು ಅಂತ ಕಳಿಸ್ಬಿಡ್ತೇವೆ ನಾವು. 10 ರೂಪಾಯಿ ಕೊಟ್ಟು ಕಳಿಸ್ತೇವೆ. ಯಾಕೆ ಕೃಷ್ಣನೇ ಬಂದರೂ ನಾವು ಒಪ್ಪಿಕೊಳ್ಳಲು ಸಿದ್ಧ ಇಲ್ಲ. ಯಾಕಂದ್ರೆ ತರ್ಕ ಮಾಡ್ತೇವೆ. ನಮ್ಮಂತ ಈ ಮನುಷ್ಯ ಈ ಭೂಮಿಯಲ್ಲಿರುವಾಗ ದೇವರು ಬರುವುದು ಹೇಗೆ ಸಾಧ್ಯ ಅಂತ ತರ್ಕ ಶುರು ಮಾಡ್ತೇವೆ. ಕಲಿಯುಗದಲ್ಲಿ ಅವನಿಗೆ ತ್ರಿಯುಗಭೂತಿ ಅಂತ ಹೆಸರು, 3 ಯುಗದಲ್ಲಿ ಅವತರಿಸುವ ಕಲಿಯುಗದಲ್ಲಿ ದೇವರು ಬರುವುದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಘಟನ ಸಮರ್ಥ ಅಲ್ವಾ? ಏನು ಬೇಕಾದರೂ ಮಾಡಿ ಅನ್ನಲ್ವಾ? ತನ್ನ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಶಾಸ್ತ್ರದಲ್ಲಿ ಓದಿದ್ದೇವೆ. ಕಲಿಯುಗದಲ್ಲೂ ಕೂಡ ದೇವರು ಬರಬಾರ್ದ? ಶ್ರೀನಿವಾಸನಾಗಿ ಬರುವುದಕ್ಕೆ ಸಾಧ್ಯ ಇಲ್ವಾ ಅವನಿಗೆ? ಅದನ್ನೆಲ್ಲ ಯೋಚನೆ ಮಾಡಿ ಶಾಸ್ತ್ರ ಓದಿರ್ತೇವೆ. ಆದರೆ ನಮ್ಮ ತರ್ಕ, ಅದು ಹೇಗೆ ದೇವರು ಬರ್ಲಿಕ್ಕೆ ಸಾಧ್ಯ? ಏನೋ ದುಡ್ಡು ಮಾಡುವುದಕ್ಕೆ ಯಾರೋ ವೇಷ ಹಾಕೊಂಡು ಬಂದದ್ದು. ದೇವರನ್ನೇ ಬಂದರೂ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ ನಮಗೆ. ಯಾಕಂದರೆ ಭಾವುಕತೆ ಬಿದ್ದು ಹೋಗಿದೆ, ಬುದ್ಧಿಯ ಬಲದಿಂದಾಗಿ ಹಾಗಾಗಿದೆ. ಆ ಭಾವುಕತೆ ಕೃಷ್ಣನಿಗೆ ಹೆಂಗಸರು ಯಾಕೆ ಇಷ್ಟ ಆದರು ಅನ್ನೋದಕ್ಕೆ ವಾದಿರಾಜ ತೀರ್ಥರು ಹೇಳ್ತಾರೆ, ಅವರಲ್ಲಿ ಭಾವುಕತೆ ಇತ್ತು. ಆ ಭಾವ ಅನ್ನೋದೇನಿದೆ, ತನ್ನನ್ನು ಸಂಪೂರ್ಣ ಒಪ್ಪಿಸಿಕೊಳ್ಳತಕ್ಕಂತಹ ಭಾವ, ಶರಣಾಗತಿ ಅನ್ನೋದೇನಿದೆ, ಅದು ಭಗವಂತನಿಗೆ ಇಷ್ಟ. ನೋಡಿ, ಅವನಿಗೀಗ 7 ವರ್ಷ. ಈ ಕರುಗಳಲ್ಲಿ ಅದನ್ನು ಕಂಡ, ಹಸುಗಳಲ್ಲಿ ಕಾಣಲಿಲ್ಲ. ಹಸುಗಳು ಸ್ವಲ್ಪ ಬುದ್ಧಿಶಾಲಿಗಳು, ಈಗ ಹೋದರೆ ಈಗಂತವೆ. ಕರುಗಳು ಹಾಗಲ್ಲ, ಭಾರಿ ಖುಷಿ, ಏನು ಮೈ ಮೇಲೆ ಹಾರುತ್ತವೆ ಅವುಗಳು. ಆ ರೀತಿಯ ಭಾವ ಬೇಕಂತೆ ಕೃಷ್ಣನಿಗೆ. ಈ 7 ವರ್ಷದಲ್ಲಿ ಈಗ ಕರುಗಳನ್ನು ಮೇಯಿಸುವುದು, ಹಸುಗಳನ್ನು ಮೇಯಿಸುವುದು, ಏನು ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂತುಂಟಲ್ವ, ಹಾಗೆ ಕೃಷ್ಣನವೆಂದು ವೇಣುನಾದ ಬೇರೆ ಇವುಗಳ ಜೊತೆಗೆ ಬೆಳೆಸ್ತಾ ಇದ್ದಾನೆ. ಹಸಿವಾಗಿದೆ ಅಂತೆ ಮಕ್ಕಳಿಗೆ, ಅವನ ಜೊತೆಗೆ ಒಂದಷ್ಟು ಗುಂಪಿದೆ, ಆ ಗುಂಪಿಗೆಲ್ಲ ಹಸಿವಾಗಿದೆ. ಕೃಷ್ಣ ಇವತ್ತು ಬೆಳಗ್ಗೆ ಏನು ತಗೊಳ್ಳಿಲ್ಲ, ಬೇಗ ಹೊರಟು ಬಂದದ್ದಲ್ವ, ಹಸಿವಾಗ್ತಾ ಉಂಟು ಅಂತ ಕೃಷ್ಣನ ಹತ್ರ ಮೆಲ್ಲ ಹೇಳಿದರು ಹುಡುಗರೆಲ್ಲ. ಹಸಿವಾಗ್ತಾ ಇದೆ ಅಂತ ಹೇಳಿದರೆ ಕೊಡುವವರು ಬೇಕಲ್ವಾ? ನಾವು ಕಾಡಿನ ಮಧ್ಯಕ್ಕೆ ಬಂದಿದ್ದೇವೆ, ತೊರೆಯ ಪಕ್ಕದಲ್ಲಿದ್ದೇವೆ, ನೀರು ಕುಡೀರಿ ಅಂತ ಹೇಳಿದ ಕೃಷ್ಣ. ಅದಕ್ಕೆ ನೀರೆಲ್ಲ ಕುಡ್ದಾಯ್ತು, ಆಮೇಲೆ ಹಸಿವಾಗ್ತಾ ಇರುವುದು ಅಂತ. ನೀರು ಕುಡಿದ ಮೇಲೆ ಇವರಿಗೆ ಹಸಿವು ಸುರಾದದ್ದು. ಅದಕ್ಕೋಸ್ಕರ ಏನೋ ಬೇಕು. ಹಾಗಾದರೆ ನೋಡಿ, ಮರ ಹತ್ತಿ ಎಲ್ಲಿಯಾದರೂ ಮನೆ ಉಂಟ ಅಕ್ಕಪಕ್ಕದಲ್ಲಿ ನೋಡಿ. ಒಬ್ಬ ಸ್ವಲ್ಪ ಎತ್ತರಕ್ಕೆ ಹೋಗಿ ಮರ ಹತ್ತಿ ನೋಡಿ ಹೇಳಿದ, ಅಲ್ಲಿ ದೂರದಲ್ಲಿ ಹೊಗೆ ಬರ್ತಾ ಇದೆ ಅಂತ ಹೇಳಿದ. ಹೊಗೆ ಬರ್ತಾ ಇದೆ ಅಂತ ಹೇಳಿದರೆ ಒಂದು ಹೋಮ ಆಗ್ತಾ ಇದೆ, ಇಲ್ಲ ಅಡಿಗೆ ಆಗ್ತಾ ಇದೆ. ಸರಿ, ಆ ಕಡೆ ಹೋಗಿ, ಅಲ್ಲಿ ಯಾಗ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಈ ಕಡೆ ಸ್ವಲ್ಪ ಪರಿಮಳ ಬರ್ತಾ ಇದೆ, ಅದು ಯಜ್ಞದ ಹೋಮದ ಧೂಮದ ಪರಿಮಳ ಬರ್ತಾ ಇದೆ. ಆದ್ದರಿಂದ ಯಜ್ಞ ನಡೀತಾ ಇರಬೇಕು. ನೀವೆಲ್ಲ ಅಲ್ಲಿ ಹೋಗಿ ರಾಮಕೃಷ್ಣರು ಬಂದಿದ್ದಾರೆ ಅಂತ ಹೇಳಿ, ಹಸಿವಾಗಿದೆ ಅಂತ ಆಮೇಲೆ ಹೇಳಿ ಅಂತ. ಇವರೆಲ್ಲ ಓಡಿ ಹೋದರು. ಅಲ್ಲಿ ವಿಪ್ರರು ಶ್ರದ್ಧೆಯಿಂದ ಯಜ್ಞದಲ್ಲಿ ತೊಡಗಿದ್ದಾರೆ. ಯಜ್ಞಕ್ಕೆ ಆಹುತಿ ಕೊಡ್ತಾ ಇರಬೇಕಾದ್ರೆ ಗೋಪ ಬಾಲಕರು ಬಂದರು. ಒಂದು ಗುಂಪು ಓಡಿ ಬಂದಿದ್ದಾರೆ. 2 ಹೋದರೆ ಸಾಕು ಅಂತ ಕೃಷ್ಣ ಹೇಳಿದ್ದಾನೆ. ಇವರು ತಡೀಲಿಲ್ಲ, ಇವರು ಗುಂಪಲ್ಲಿ ಓಡಿ ಹೋಗಿದ್ದಾರೆ. ಓಡಿ ಹೋಗಿ ಯಜ್ಞ ಮಾಡ್ತಾ ಇದ್ದವರ ಹತ್ರ ಹೋಗಿ, ಅಲ್ಲಿ ರಾಮಕೃಷ್ಣರು ಬಂದಿದ್ದಾರೆ, ಹಸಿವು ಅಂತ ಹೇಳಿದರು. ಹಸಿವು ಅಂತ ಹೇಳಿದರೆ ಇವರು ಮಂತ್ರ ಜೋರು ಹೇಳುವುದಕ್ಕೆ ಶುರು ಮಾಡಿದರು. ಯಾಕಂದರೆ ಮುಂದಿದ್ದವರಿಗೆ ಏನು ಕೇಳ್ತಾರೆ, ನಮಗೆ ಅನ್ನ ಬೇಕು ಅಂತ ಏನೋ ಕೇಳ್ತಾರೆ. ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಯಜ್ಞ ದೀಕ್ಷಿತರಾಗಿ ನಾವು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾಸ್ತಿ ಅಂತ ಹೇಳುವ ಹಾಗಿಲ್ಲ. ಆದರೆ ಅಸ್ತು ಅಂತ ಹೇಳಿದರೆ ದೇವತೆಗಳಿಗೆ ಇನ್ನೂ ಆಹುತಿ ಕೊಡಲಿಲ್ಲ, ಅದು ಅವರಿಗೆ ಕೊಡುವುದಕ್ಕೆ ನೈವೇದ್ಯ ಆಗದೆ, ವೈಶ್ವದೇವ ಆಗದೆ ಇವರಿಗೆ ಕೊಡುವುದು ಹೇಗೆ? ಅದು ಕೂಡ ಗೊಲ್ಲ ಬಾಲಕರೆಲ್ಲ, ಅವರಿಗೆ ಕೊಡುವುದಾ ಅಂತ ಇವ್ರದ್ದು ತರ್ಕ. ಅದರಿಂದ ಮಂತ್ರ ಜೋರು ಮಾಡಿದರು.
ಇವರು ಮತ್ತೆ ಅದಕ್ಕಿಂತ ಜೋರು ಹೇಳುವುದಕ್ಕೆ ಹೋದರೆ ಅವರ ಮಂತ್ರ ಅವರು ಅಭ್ಯಾಸ ಮಾಡಿದ್ದಾರಲ್ಲ, ಸಾಮವೇದ ಯಜುರ್ವೇದಗಳನ್ನು ಹೇಳಿ ಅಭ್ಯಾಸ ಗಟ್ಟಿ ಹೇಳಿದರು. ಆಗ ಇವರಿಗೆ ಅರ್ಥ ಆಯ್ತು, ಇವರಿಗೆ ಕೊಡುವುದಕ್ಕೆ ಮನಸ್ಸಿಲ್ಲ. ಸೀದಾ ಅದೇ ವೇಗದಲ್ಲಿ ಹೀಗೆ ಕೈ ಹಿಡ್ಕೊಂಡು ಓಡಿ ಬಂದರು, ಸೀದಾ ಕೃಷ್ಣನ ಹತ್ರ ಬಂದರು. ಮಂತ್ರ ಜೋರು ಹೇಳ್ತಾ ಇದ್ದಾರೆ, ಯಜ್ಞ ನಡೀತಾ ಇರುವುದು ಹೌದು, ನೀವು ಯಾರ ಹತ್ರ ಹೋಗಿ ಕೇಳಿದ್ದು ಅಂತ ಹೇಳಿದ ಕೃಷ್ಣ. ಯಾಗ ಮಾಡ್ತಾ ಇದ್ದ ಬ್ರಾಹ್ಮಣರ ಹತ್ರ. ಅವರಿಗೆ ಹಸಿವೆ ಅಂದರೆ ಏನು ಅಂತ ಗೊತ್ತಿಲ್ಲ, ನಿಮಗೆ ಯಾರ ಹತ್ರ ಕೇಳಬೇಕು ಅಂತಲೇ ಗೊತ್ತಿಲ್ಲ. ಯಜ್ಞದ ಹಿಂಭಾಗದಲ್ಲಿ ಪತ್ನಿ ಶಾಲೆ ಇರ್ತದೆ, ಅದೇ ಪಾಕಶಾಲೆ. ಅಲ್ಲಿ ಆದಂತಹ ಪಾಕವನ್ನೇ ಇವರು ಕೊನೆಗೆ ನೈವೇದ್ಯವನ್ನು ಮಾಡುವವರು. ಆ ಪಾಕಶಾಲೆಯಲ್ಲಿರ್ತಕ್ಕಂತಹ ವಿಪ್ರಪತ್ನಿಯರಲ್ಲಿ ಹೋಗಿ ಹೇಳಿ ರಾಮಕೃಷ್ಣರಿಗೆ ಹಸಿವಾಗಿದೆ ಅಂತ. ಹಸಿವು ಅಂದರೆ ಏನು ಅಂತ ಅರ್ಥ ಆಗುವುದು ಅವರಿಗೆ. ಈ ಹುಡುಗರು ಅದಕ್ಕಿಂತ ವೇಗವಾಗಿ ಓಡಿ ಯಾಗ ಮಾಡ್ತಾ ಇದ್ದವರನ್ನು ಹೀಗೆ ನೋಡಿದರು, ನೋಡಿ ಅವರ ಹತ್ರ ಮಾತಾಡಿಸಲೇ ಇಲ್ಲ, ಸೀದಾ ಅವರನ್ನು ದಾಟಿಕೊಂಡು ಮುಂದಕ್ಕೆ ಹೋಗಿ ಪತ್ನಿ ಶಾಲೆಯಲ್ಲಿ ಹೋಗಿ ರಾಮಕೃಷ್ಣರು ಬಂದಿದ್ದಾರೆ, ಹಸಿವಾಗಿದೆ ಅಂತ ಹೇಳಿದರು. ಹೇಳಿದ್ದೇ ತಡ ಈ ಪತ್ನಿಯರು, ವಿಪ್ರಪತ್ನಿಯರು ಕೃಷ್ಣನ ಕಥೆಯೆಲ್ಲ ಕೇಳಿದ್ದಾರೆ. ಕಾಡಿನಲ್ಲಿ ಗೋವರ್ಧನ ಪರ್ವತ ಎತ್ತಿದ್ದಾನೆ ಆತ, ಇದೇ ಮೊನ್ನೆ ನಡೆದಂತಹ ಘಟನೆ ಇದು. ಆ ಕಡೆ ಹೋಯಿತು ಅಂತಾದರೆ ಒಂದು ಬೆಂಕಿಯಿಂದ ಎಲ್ಲರೂ ತತ್ತರಿಸಿ ಹೋಗುವ ಸ್ಥಿತಿ ಇದ್ದಾಗ ಬೆಂಕಿಯನ್ನು ಬಾಯಿಯೊಳಗೆ ಹಾಕಿಕೊಂಡು ಎಲ್ಲರನ್ನೂ ರಕ್ಷಿಸಿದ್ದಾನೆ. ಸರ್ಪವನ್ನೇ ತಾನು ಮರ್ದನ ಮಾಡಿ ಊರಿಗೆಲ್ಲ ಇದ್ದಂತಹ ವಿಷಗಾಳಿಯನ್ನು ಪರಿಹರಿಸಿ ವಾತಾವರಣವನ್ನು ಶುದ್ಧೀಕರಿಸಿದ್ದಾನೆ. ವನ ಮಹೋತ್ಸವವನ್ನು ಆಚರಿಸಿದ್ದಾನೆ ಗೋವರ್ಧನದ ಮೂಲಕವಾಗಿ. ಇಂತಹ ದೇವರು, ಆ ದೇವರನ್ನು ಒಂದು ಬಾರಿ ಕರ್ಕೊಂಡು ಹೋಗಿ ತೋರಿಸಬಾರ್ದ ಅಂತ ಗಂಡಂದಿರ ಹತ್ರ ಕೇಳ್ತಾ ಇದ್ರು. ಗಂಡಂದಿರಿಗೆ ಪುರುಸೊತ್ತೇ ಇಲ್ಲ. ನಮಗೆ ಈಗ ಪುರುಸೊತ್ತಿಲ್ಲ, ಪಾಡ್ಯ ಬರಲಿ ಅಂತ ಕಾಯ್ತಾ ಇದೆ. ಪಾಡ್ಯದ ದಿವಸ ಒಂದು ಯಜ್ಞ ಅವ್ರದ್ದು, ಅದು ದರ್ಶ ಪೂರ್ಣಮಾಸಿ ಇಷ್ಟೇ ಅವ್ರದ್ದು. ಹೀಗಾಗಿ ಇವರು ಕೃಷ್ಣನನ್ನು ಒಂದು ಬಾರಿಯೂ ನಾವು ನೋಡಲಿಲ್ಲ ಅಂತ. ಈಗ ಕೃಷ್ಣ ರಾಮರೇ ಬಂದಿದ್ದಾರೆ ಅಂತ ಹೇಳಿದರೆ ಜೀವನದ ಪರಮ ಪುಣ್ಯ ಕಾಲ. ಈ ವಿಪುಲಾವಕಾಶವನ್ನು ನಾವು ತಪ್ಪಿಸಿಕೊಳ್ಬಾರ್ದು. ಅದು ಹಸಿವಾಗಿದೆ ಅಂತ ಹೇಳಿ ಇದ್ದ ಪಾತ್ರೆಗಳಲ್ಲಿ ಯಾವುದು ಪರಿಶುದ್ಧವಾದ ಶ್ರೇಷ್ಠವಾದ ಲೋಹದ ಪಾತ್ರೆಯೋ ಆ ಪಾತ್ರೆಗಳಲ್ಲಿ ತಾವು ಮಾಡಿರತಕ್ಕಂತಹ ಪದಾರ್ಥಗಳಲ್ಲಿ ಯಾವುದು ಅತ್ಯುತ್ಕೃಷ್ಟ ಅಂತ ತಮ್ಮ ಗಂಡಂದಿರು ಪ್ರತಿ ದಿವಸ ಹೊಗಳ್ತಾರೋ ಅಂಥ ಪದಾರ್ಥಗಳನ್ನೆಲ್ಲ ಹಾಕಿಕೊಂಡು ರಾಮಕೃಷ್ಣರಿಗೆ ಕೊಡುವುದಕ್ಕೆ ಅಂತ ಹೊರಟು ನಿಂತರಂತೆ, ಸೆರಗನ್ನು ಸೊಂಟಕ್ಕೆ ಬಿಗಿದುಕೊಂಡು. ಯಾಗದಲ್ಲಿ ಕೂತಿದ್ದವರು ಅಲ್ಲಿಂದಲೇ ಜೋರು ಮಾಡಿದರು ಸಂಸ್ಕೃತದಲ್ಲಿ. ಅವರು ಬೇರೆ ಮಾತಾಡುವ ಹಾಗಿಲ್ಲ. ಯಜ್ಞದಲ್ಲಿ ಪ್ರಧಾನಕ್ಕೆ ಕೂತವರು ಮೌನ ಅಂತ ಅವರಿಗೆ ನಿಯಮ ಇದೆ, ಅವರು ಮಾತಾಡುವ ಹಾಗಿಲ್ಲ. ಸ್ವಲ್ಪ ಗುಮ್ ಅಂತ ಅಷ್ಟೇ ಹೇಳಬೇಕು ಹೊರತು ಅವರು ಬೈಯುವ ಹಾಗೂ ಇಲ್ಲ. ಆದರೆ ಯಜ್ಞಕ್ಕಿಂತ ಹೊರಗಿದ್ದ, ಯಜ್ಞದಲ್ಲಿ ಅಧ್ವರ್ಯು ಸ್ಥಾನ ಅಲ್ಲ, ಅದಕ್ಕಿಂತ ಹೊರಗೆ ಅಂದರೆ 4 ಅಧ್ವರ್ಯುಗಳೇನಿದ್ದಾರೆ, ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತು ಬ್ರಹ್ಮ ಅಂತ ಅವರ ಸಹಕಾರಿಗಳಾಗಿ ಪರಿಕರ್ಮಿಗಳಾಗಿರ್ತಕ್ಕಂಥವ್ರು. ಅವರ ಒಬ್ಬಳ ಹೆಂಡತಿ ಒಬ್ಬಳನ್ನು ಹಿಡಿದು ಒಳಗೆ ಬಾಗಿಲು ಹಾಕಿ ಕೂಡಿಸಿದಂತೆ ಒಬ್ಬಳನ್ನು. ಉಳಿದವರೆಲ್ಲರೂ ಹೇಗೆ ಸಾಗಿದ್ರು ಅಂತೇಳಿದರೆ ಸಮುದ್ರಮಿವ ನಿಮ್ನಗಾಹ, ಸಮುದ್ರದ ಕಡೆಗೆ ಸಾಗತಕ್ಕಂತಹ ನದಿಗಳ ಹಾಗೆ. ನದಿಗಳು ಸಮುದ್ರಕ್ಕೆ ಸಾಗುವುದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಅಂತ. ಸಾಗರಕ್ಕೆ ಸಾಗುವುದಕ್ಕೆ ಆಕಾಶದಿಂದ ನೀರು ಬೀಳುವುದು. ಸಾಗರಕ್ಕೆ ಹೋಗುವುದು ಯಾಕೆ ಅಂದರೆ ಅಲ್ಲಿಂದ ಆಕಾಶಕ್ಕೆ ಹೋಗುವುದಕ್ಕೋಸ್ಕರ, ಆಮೇಲೆ ಮತ್ತೆ ಅದು ಮಳೆಯಾಗಿ ಬೀಳುವುದಕ್ಕೋಸ್ಕರ. ಈ ಕ್ರಮದಲ್ಲಿ ಅದು ಸಾಗರಕ್ಕೆ ಹೋಗ್ತದೆ. ಸಾಗರಕ್ಕೆ ಸಾಗುವ ನದಿಯ ನೀರನ್ನು ಅಣೆಕಟ್ಟು ಕಟ್ಟಿ ನಿಲ್ಲಿಸಿದರೂ ಕೂಡ ಅಣೆಕಟ್ಟು ತುಂಬಿದ ಮೇಲೆ ಜಾರಿಕೊಂಡು ಹೋಗುವುದು ಸಮುದ್ರಕ್ಕೆ. ಎಷ್ಟು ತಡೆ ಬಂದರೂ ಕೂಡ ಇವರು ಏನು ತಡೆದರೂ ಕೇಳದೆ ಸಮುದ್ರದ ಕಡೆಗೆ ಸಾಗತಕ್ಕಂತಹ ನದಿಗಳ ಹಾಗೆ ಶ್ರೀಕೃಷ್ಣನ ಕಡೆಗೆ ಈ ಸ್ತ್ರೀಯರು ತಾವು ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ, ಪೇಯ ಅಂತ ಹೇಳುವ ಪಂಚವಿಧವಾದ ಭಕ್ಷ್ಯಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ಅದನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಕೃಷ್ಣನಲ್ಲಿಗೆ ಸಾಗಿದ್ರು. ಕೃಷ್ಣನಲ್ಲಿ ಅಷ್ಟನ್ನು ಕೊಟ್ಟರು. ಕೃಷ್ಣನನ್ನು ಕಂಡು ತಮ್ಮ ದೃಷ್ಟಿ ಪೂತವಾಯಿತು ಅಂತ ರೋಮಾಂಚನಗೊಂಡ್ರು. ಕೃಷ್ಣನ ಅದ್ಭುತ ವ್ಯಕ್ತಿತ್ವವನ್ನು ತಮ್ಮ ಕಣ್ಣಲ್ಲಿ, ತಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ತುಂಬಿಸಿಕೊಂಡ್ರು. ಕೃಷ್ಣ ಎಲ್ಲರಿಗೂ ತಮ್ಮ ಜೊತೆಗಿದ್ದ ಮಕ್ಕಳಿಗೆ ಅದನ್ನೆಲ್ಲ ಹಂಚಿದ. ತಾನು ಸ್ವೀಕರಿಸದೆ ನಾವು ಸ್ವೀಕರಿಸುವುದಿಲ್ಲ ಅಂತ ಅವರು ಹಠ ಮಾಡಿದ್ದಕ್ಕೆ ಕೃಷ್ಣನೂ ತೆಗೆದುಕೊಂಡ. ಪಾತ್ರೆ ಖಾಲಿ ಮಾಡಿ ಕೊಟ್ಟ. ತೊಳೆಯುವುದಕ್ಕೆ ಹೊರಟಂತೆ ಪಾತ್ರೆ. ಇಲ್ಲ, ನಾವೇ ತೊಳೆಯುವುದಂತ ಇವರು ಬಿಡಲಿಲ್ಲಂತೆ ಪಾತ್ರೆ ತೊಳೆಯುವುದಕ್ಕೆ. ನೈವೇದ್ಯದ ಪಾತ್ರೆಯನ್ನು ದೇವರೇ ತೊಳೆದರೆ ಹೇಗೆ, ಆ ಪಾತ್ರೆಯನ್ನು ನಾವು ತೊಳಿಬೇಕು. ಕೃಷ್ಣ ಪಾತ್ರೆಯನ್ನು ಕೊಟ್ಟು ನೀವು ಮತ್ತೆ ಹೋಗಿ, ಯಾಕಂದರೆ ಯಜ್ಞದಲ್ಲಿ ಪತಿಯಂದರು ಕಾಯ್ತಾ ಇರ್ತಾರೆ. ಯಜ್ಞದಲ್ಲಿ ಕೃಷ್ಣಾರ್ಪಣ ಬಿಡುವುದಕ್ಕೆ ಸಂಕಲ್ಪದ ಕಾಲದಲ್ಲಿ ಯಾರು ನೀರು ಹಾಕಿದ್ದಾರೋ ಅವರೇ ಕೃಷ್ಣಾರ್ಪಣ ಕಾಲದಲ್ಲಿ ನೀರು ಹಾಕಬೇಕು. ಪರಬ್ರಹ್ಮಣೇ ನಮಃ ಅಂತ ಪರಬ್ರಹ್ಮ ಅರ್ಪಿತಗೊಳಿಸಬೇಕು. ನೀವು ಹೊರಡಿ. ಇವರು ಹೊರಡುವುದಕ್ಕೆ ಸಿದ್ಧವಾಗಲಿಲ್ಲ ವಿಪ್ರನಾರಿಯರು. ನಾವು ನಮ್ಮ ಪತಿಯರಲ್ಲಿ ಯಾವ ಕೃಷ್ಣನನ್ನು ಪೂಜೆ ಮಾಡ್ತೇವೋ, ಅಂತರ್ಯಾಮಿಯಾಗಿ ಯಾವ ದೇವರ ಪೂಜೆಗೋಸ್ಕರ ಪತಿ ಸೇವೆಯನ್ನು ನಡೆಸ್ತೇವೋ ಅಂತಹ ದೇವನೇ ಸಾಕ್ಷಾತ್ತಾಗಿ ನಮ್ಮ ಮುಂದೆ ನಿಂತಾಗ ನಾವು ಪತಿಯರನ್ನೂ ತೊರೆದು ದೇವರ ಕಡೆಗೆ ಬಂದವರು.
ಮತ್ತೆ ಅಲ್ಲಿಗೆ ಹೋಗು, ಅದೇ ಸಂಸಾರದಲ್ಲಿ ಬೀಳು ಅಂತ ಯಾಕೆ ಕಳಿಸ್ತಿ ಕೃಷ್ಣ ಅಂತ ವೇದಾಂತದ ಮಾತು ಹೇಳಿದ್ರಿ ಹೆಂಗಸರು. ಕೃಷ್ಣ ಹೇಳಿದ, ನಿಮ್ಮ ಪರಿಜ್ಞಾನ ದೊಡ್ಡದು, ಆದರೆ ವ್ಯವಹಾರ ಅದಕ್ಕಿಂತ ದೊಡ್ಡದು. ಲೋಕ ವ್ಯವಹಾರದಲ್ಲಿ ಇದ್ದುಕೊಂಡೇ ನಾವು ಸಂಸಾರವನ್ನು ದಾಟಬೇಕು. ಸಂಸಾರವೆಂಬಂತಹ ನದಿಯನ್ನು ದಾಟುವುದಕ್ಕೆ ನಾನು ನದಿಯ ದಡದಲ್ಲೇ ಕೂತು ನದಿ ದಾಟ್ತೇನೆ ಅಂದರೆ ಆಗುತ್ತಾ? ನದಿಗೆ ಬೀಳಬೇಕು, ಈಜಬೇಕಲ್ವಾ? ನದಿಗೆ ಇಳಿಯದೆ ನದಿಯನ್ನು ದಾಟುವುದು ಹೇಗೆ ಸಾಧ್ಯ? ಸೇತುವೆ ಇಲ್ಲದೆ ಇದ್ದ ನದಿಗೆ ಇಲ್ಲದೆ ಹೋದ್ರೆ ಆಮೇಲೆ ಪ್ರಶ್ನೆ ಮಾಡ್ತಾನೆ ನದಿಗೆ ಇಳಿದ ಮೇಲೆ ಇದಲ್ವಾ ನದಿಯನ್ನು ದಾಟುವುದಕ್ಕೆ ಸಾಧ್ಯ. ಹಾಗಾಗಿ ಸಂಸಾರ ಸಾಗರದಲ್ಲಿ ಇದ್ದುಕೊಂಡೇ ಇರಬೇಕು ಇಲ್ಲದಿರಬೇಕು ಅನ್ನುವ ಪದ್ಮಪತ್ರವು ಅಂಬಸ್ಸಿನಲ್ಲಿರುವ ಹಾಗೆ ನಾವು ಅಂಟಿಸಿಕೊಳ್ಳದೆ ಬದುಕುವುದೇ ಜೀವನ, ಸಂಸಾರ ಸಾಗರವನ್ನು ದಾಟುವಂತಹ ಪದ್ಧತಿ. ಆದ್ದರಿಂದ ನೀವು ಹೋಗಿ ಪತಿಯರ ಜೊತೆಗೆ ಕೃಷ್ಣಾರ್ಪಣ ಬಿಟ್ಟು ಮುಂದುವರಿಸಿ. ಅಲ್ಲ, ಪತಿಯಂದರನ್ನು ನಾವು ಅವರು ಹೋಗಬೇಡ ಅಂತ ಹೇಳಿದ್ರು, ನಾವು ಕೇಳದೆ ಓಡಿ ಬಂದಿದ್ದೇವೆ, ಮತ್ತೆ ಹೋದರೆ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದರೆ ನಿಮ್ಮನ್ನು ಕಾಯ್ತಾ ಇರ್ತಾರೆ, ಬೇಗ ಹೋಗಿ ಅಂತ ಕೃಷ್ಣ ಕಳಿಸಿದ. ಹಾಗೆ ಆಗಿದೆ. ಇವರು ತಲೆ ಎತ್ತಿ ಅಲ್ಲಿ ಅರ್ಧದಷ್ಟು ಚಪ್ಪರ ಹಾಕಿದ್ದಾರೆ ನೆಲ ಅಡ್ಡಕ್ಕೂ. ಇನ್ನೂ ಯಾಕೆ ಬರಲಿಲ್ಲ ನಮ್ಮ ಪತ್ನಿಯರು ಅಂತ. ಕೃಷ್ಣಾರ್ಪಣ ಬಿಡಬೇಕು, ಹಸಿವು ಬೇರೆ ಆಗ್ತಾ ಇದೆ, ಬರಲಿಲ್ಲ. ಪತ್ನಿಯರನ್ನು ಕಾಯ್ತಾರೆ. ಪತ್ನಿಯರು ಹತ್ರ ಬಂದರೆ ಇವರು ತಮ್ಮ ಬೆನ್ನನ್ನು ತಾವು ಹೊಡೆದುಕೊಳ್ತಾರೆ. ಎಂತಹ ಹೆಂಡಂದಿರನ್ನು ಪಡೆದಿದ್ದೇವೆ, ನಮ್ಮ ಅದೃಷ್ಟ ಅಂತ. ನಾವು ಗುರುಕುಲದಲ್ಲಿ 12 ವರ್ಷ ಓದಿತ್ತು. ಸಾಕ್ಷಾತ್ ದೇವರೇ ಆದಂತಹ ಕೃಷ್ಣ ಇವತ್ತು ಬಂದರೆ ಅವನನ್ನು ದೇವರು ಅಂತ ಅರ್ಥ ಮಾಡಿಕೊಳ್ಳಿಲ್ಲ ನಾವು. ಆದರೆ ನಮ್ಮ ಪತ್ನಿಯರು ಎಲ್ಲಿ ಓದಿದ್ದಾರೆ? ನಮ್ಮಲ್ಲೇ ನಾವು ಹೇಳಿಕೊಟ್ಟದ್ದು ಒಂದಷ್ಟು ಜ್ಞಾನವೇ ಹೊರತು ಅದಕ್ಕಿಂತ ಹೆಚ್ಚು ಏನು ಜ್ಞಾನ ಇದೆ? ಆದರೆ ಅವರಿಗೆ ದೇವರ ಅರ್ಥ ಆಗಿದ್ದಾನೆ, ದೇವರನ್ನು ಹೋಗಿ ದರ್ಶನ ಮಾಡಿ ಬಂದಿದ್ದಾರೆ. ಯೇಷಾಂ ನಃ ಈ ದೃಶ್ಯ ಸ್ತ್ರೀಯ, ನಮಗೆ ಇಂತಹ ಸ್ತ್ರೀಯರು ಪತ್ನಿಯರಾಗಿ ಸಿಕ್ಕಿದ್ದಾರೆ, ನಮ್ಮ ಜೀವನ ಅದೃಷ್ಟ ಇದು ಅಂತ ಅವರನ್ನು ಪಕ್ಕದಲ್ಲಿ ಕೂರಿಸಿ ಯಜ್ಞ ಕೃಷ್ಣಾರ್ಪಣವನ್ನು ಬಿಟ್ಟು ಯಜ್ಞ ಶಿಷ್ಟಾಸನವನ್ನು ಮಾಡಿದರು ಅಂತ. ಇದು ನಡೆದಂತಹ ಪ್ರಕ್ರಿಯೆ, ಕಥೆ ಇಷ್ಟು. ಆದರೆ ಅಲ್ಲೂ ಒಂದು ದುರಂತವೂ ನಡೆಯಿತು. ಏನಂದರೆ, ಒಬ್ಬಾತ ಒಂದು ಹುಂಡಿ ತನ್ನ ಪತ್ನಿಯನ್ನು ಒಳಗೆ ಹಾಕಿ ಬಂಧನ ಮಾಡಿಟ್ಟಿದ್ದಲ್ವಾ, ತತ್ರೈಕಾ ವಿಧೃತ ನಾರಿ. ಈ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. ಏಕಾ ವಿಧೃತ ನಾರಿ, ಒಬ್ಬಳು ತಡೆಯಲ್ಪಟ್ಟು ಕಟ್ಟಲ್ಪಟ್ಟಂತಹ ಹೆಣ್ಣು ಮಗಳು ಮನಸ್ಸಿನಲ್ಲಿ ಯೋಚಿಸಿಲ್ಲಂತೆ, ಎಂಥ ಒಂದು ಪರಮಾದೃಷ್ಟ ಜೀವನ ಭಾಗ್ಯ ಪ್ರಾಪ್ತವಾಗಿತ್ತು, ಭಗವಂತ ಕೃಷ್ಣನನ್ನು ದರ್ಶನ ಮಾಡುವುದಕ್ಕೆ ಸಿಕ್ಕ ಭಾಗ್ಯ. ಆದರೆ ಅದಕ್ಕೂ ನನ್ನ ಹಣೆ ಬರಹದಲ್ಲಿ ವಿಧಿಲಿಖಿತ ಇಲ್ಲವೇ, ಕೃಷ್ಣನನ್ನು ಕಾಣುವ ಅದೃಷ್ಟವಿಲ್ಲದೆ ಇದ್ದಂತಹ ಈ ಜೀವನದಿಂದೇನು ಪ್ರಯೋಜನ ಅಂತ ಆಲೋಚನೆ ಮಾಡ್ತಾ, ತಾನು ಯಥಾಶ್ರುತಂಚ ದೇವನನ್ನು ಯಾವ ರೀತಿಯಾಗಿ ತಾನು ಹಿಂದೆ ಕೇಳಿದ್ದಾಳೋ ಅದೇ ದೇವನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ತನ್ನ ಆತ್ಮವನ್ನು ಶರೀರದಿಂದ ಹೊರಗೆ ಹಾಕಿಕೊಂಡಿದ್ದಾಳಂತೆ ಯೋಗದಿಂದ. ಇವನು ಹೋಗಿ, ಇವರೆಲ್ಲ ಹೆಂಗಸರೆಲ್ಲ ಬಂದರು, ನನ್ನ ಹೆಂಗಸರು ಬೇಕಲ್ವ ಕೃಷ್ಣಾರ್ಪಣಕ್ಕೆ ಅಂತ ಹೋದಿದ್ರೆ ಅಲ್ಲಿ ಜೀವ ಇಲ್ಲ, ಶಿವವಾದ ದೇಹ ಶವವಾಗಿ ಬಿದ್ದಿತ್ತು. ಹಾಗಾಗಿ ಅದನ್ನೂ ಭಾಗವತ ಉಲ್ಲೇಖ ಮಾಡ್ತದೆ. ಅಂದರೆ ಈ ಸ್ತ್ರೀಯರಲ್ಲಿ ದೇವರನ್ನು ದೇವರು ಅಂತ ತಿಳಿಯುವಂತಹ ಸೌಭಾಗ್ಯ ಇತ್ತು, ಪುರುಷರಲ್ಲಿ ಅದು ಇರಲಿಲ್ಲ. ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ ಗಾದೆ ಅಲ್ಲಿಂದಲೇ ಪ್ರಾರಂಭ ಆದದ್ದು. ಅವರದ್ದು ಇನ್ನೊಂದು ಉದ್ದೇಶ ಇತ್ತಂತೆ. ಏನಂದರೆ, ಕೃಷ್ಣ ದೇವರು ಅಂತ ಗೊತ್ತಿತ್ತು ನಮಗೆ, ಆದರೆ ನಮ್ಮ ರಾಜ ಕಂಸ ಉಗ್ರಸೇನ ಕಂಸರಿಗೆ ನಾವು ಕೃಷ್ಣನಿಗೆ ಏನಾದರೂ ಪೂಜೆ ಮಾಡಿದರೆ ಬೇಸರ ಆದೀತು ಅಂತ. ರಾಜಕೀಯ ಬೇರೆ ಇವರಲ್ಲಿ, ಯಜ್ಞ ಮಾಡ್ತಾ ಇರುವುದೇ ಯಜ್ಞದಲ್ಲೂ ರಾಜಕೀಯ. ಇದೆಲ್ಲ ಈ ಭಾವಗಳು ಪುರುಷರಲ್ಲಿರ್ತದೆ. ಅಂದರೆ ಅಲ್ಲಿ ಬುದ್ಧಿ ಪ್ರಚುರವಾಗಿರ್ತದೆ. ಎಲ್ಲಿ ಬುದ್ಧಿ ಪ್ರಾಚುರ್ಯ ಇದೆಯೋ ಅಂಥಲ್ಲಿ ನಾನು ಒಲಿಯುವುದಿಲ್ಲ. ಎಲ್ಲಿ ಭಾವ ಪ್ರಾಧಾನ್ಯ ಇರ್ತದೆ, ಭಕ್ತಿ ಪ್ರಾಧಾನ್ಯ ಇರ್ತದೆ, ಶರಣಾಗತಿ ಇರ್ತದೆ, ಅಲ್ಲಿ ನಾನು ಒಲಿಯುವುದು ಅನ್ನುವುದನ್ನೇ ಇಲ್ಲಿ ತೋರಿಸುವುದು. ಈಗ ಶಾಲೆಯಿಂದ ಮಗು ಬಂದಾಗ ಅಪ್ಪ ಎದುರು ಸಿಕ್ಕಿದರೆ ಏನು ಕೇಳ್ತಾನೆ? ಎಲ್ಲ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡ್ತಾ ಇದ್ದಾರೋ ಅಂತ ಕೇಳ್ತಾನೆ. ಯಾಕೆಂತೇಳಿದರೆ, ನಾನು ತಿಂಗಳಿಗೆ ಇಷ್ಟು ಕೊಡ್ತಾ ಇದ್ದೇನೆ, ಮಾಡದೆ ಹೋದರೆ ಅವರಿಗೆ ಬೈದು ಬರ್ತೇನೆ ಅಂತ. ಇವನೇನು ಓದ್ತಾನೆ ಅಂತ ವಿಷಯ ಅಲ್ಲ, ನಾನು ಇಷ್ಟು ಕೊಡ್ತೇನೆ ಅಂದರೆ ಇಷ್ಟು ಮಾಡಬೇಕು ಅವರು. ಅದೇ ಅಮ್ಮ ಸಿಕ್ಕಿದ್ರೆ ಏನು ಕೇಳ್ತಾಳೆ? ಮಗು ಹಸಿವಾಗ್ತಾ ಇದೆಯೋ ಅಂತ ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ. ವ್ಯತ್ಯಾಸ, ಮೊದಲನೆಯ ಪ್ರಶ್ನೆ ಅದು ಬುದ್ಧಿಯಿಂದ ಬಂದದ್ದು, ಎರಡನೆಯ ಪ್ರಶ್ನೆ ಅದು ಭಾವದಿಂದ ಬಂದದ್ದು. ಭಾವ ಅನ್ನೋದು ಅದು ಒಪ್ಪಿಸಿಕೊಳ್ಳುವಿಕೆಯಲ್ಲಿರ್ತದೆ, ಮತ್ತೊಬ್ಬರ ಮನಸ್ಸಿನಲ್ಲಿ ಒಂದಾಗುವಿಕೆಯಲ್ಲಿರ್ತದೆ. ಆದರೆ ಬುದ್ಧಿ ಅನ್ನೋದು ಎರಡನ್ನು ವಿಭಜನೆಗೊಳಿಸುವುದರಲ್ಲಿರ್ತದೆ. ಆ ಬುದ್ಧಿಗೆ ನಾನು ನಿಲುಕುವವನಲ್ಲ, ತರ್ಕಕ್ಕೆ ನಾನು ಒಲಿಯತಕ್ಕಂಥವನಲ್ಲ. ಭಾವಯುಕ್ತವಾದ ಬುದ್ಧಿ, ಭಾವದಿಂದ ಬಂದಂತಹ ಮಾಹಾತ್ಮ್ಯ ಬುದ್ಧಿ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯಥ. ಇಂತಹ ಭಗವಂತನ ಮಾಹಾತ್ಮ್ಯ ಜ್ಞಾನದ ಜೊತೆಗೆ ಅತಿಶಯಿತವಾದಂತಹ ತಾದಾತ್ಮ್ಯ ಭಾವ, ಭಕ್ತಿ ಬುದ್ಧಿ ಅನ್ನುವುದಿದ್ದಾಗ ಮಾತ್ರ ಭಗವಂತ ಅವರಿಗೆ ಒಲಿತಾನೆ. ಇದು ಆತನ ಬಾಲ್ಯ ಲೀಲೆಗಳಲ್ಲಿ
ಹೆಜ್ಜೆ ಹೆಜ್ಜೆಗೂ ನಮಗೆ ಕಾಣಿಸಿಕೊಳ್ಳತಕ್ಕಂಥದ್ದು. ಅವ ಗೋಕುಲದಲ್ಲಿ ಇಷ್ಟೆಲ್ಲ ಬೆಳೆದವ ಬೃಂದಾವನಕ್ಕೆ ಬಂದ. ವಯಸ್ಸು ಸುಮಾರು 11 ಆಗ್ತಾ ಇದೆ. ಆ ಹೊತ್ತಿಗೆ ಮಥುರೆಯಿಂದ ಕರೆ ಬಂತು. ಸ್ವತಃ ಕಂಸನೇ ಅಕ್ರೂರನ ಮೂಲಕ ಕರೆ ಕಳಿಸಿದ್ದು. ನಮ್ಮಲ್ಲಿ ಒಂದು ಧನುಸ್ಸಿನ ಹಬ್ಬ ಅಂತೆ, ಬಿಲ್ಲ ಹಬ್ಬ ಅಂತ ಕರೀತಾರೆ. ಒಂದು ಧನು ಪರ್ವ ಅಂತ ನಡೀತದೆ. ಶಿವ ಕೊಟ್ಟಂತಹ ಧನುಸ್ಸಿನ ಪೂಜೆ ವಾರ್ಷಿಕವಾಗಿ ನಡೆಯತಕ್ಕಂತಹ ಹಬ್ಬ. 12 ವರ್ಷದ ಹಿಂದೆ ಬಹಳ ವಿಜೃಂಭಣೆಯಿಂದ ನಡೆಸಿದ್ದೀವಿ. ಈಗ ಮತ್ತೆ 12ನೇ ವರ್ಷಕ್ಕೆ ಎಲ್ಲ ಕಡೆಯ ರಾಜಾಧಿರಾಜರುಗಳನ್ನು ಕರೆದು ನಡೆಯತಕ್ಕಂತಹ ಬಹಳ ವಿಸ್ತೃತವಾದ ಹಬ್ಬ ಅದು. ಅದಕ್ಕೆ ನಂದಗೋಪನ ಮನೆಯಿಂದ ಬಲರಾಮಕೃಷ್ಣರು ಬಂದು ಸೇರಬೇಕು. ಅಲ್ಲಿ ಅನೇಕ ರೀತಿಯ ಯುದ್ಧ ಕಾಳಗಗಳೆಲ್ಲ ನಡೀತಾವೆ. ಅದರಲ್ಲಿ ಮಹಾಬಲಿಷ್ಠರಾದಂತಹ ಈ ಮಕ್ಕಳು ಕೂಡ ಭಾಗವಹಿಸಬೇಕು ಅಂತೇಳಿ ಕಂಸ ಮಹಾಶಯನ ಅಭಿಲಾಷೆ ಇದೆ ಅಂತ ಹೇಳುವುದಕ್ಕೆ ಅಕ್ರೂರ ಬಂದಿದ್ದಾನೆ. ಅಕ್ರೂರನಿಗೂ ನಂದಗೋಪನಿಗೂ ಬಹಳ ಪ್ರೀತಿ. ಭಾರೀ ಖುಷಿಯಿಂದ ರಾತ್ರಿ ಮುಗಿದದ್ದೇ ಗೊತ್ತಾಗಲಿಲ್ಲ, ಅಷ್ಟು ಪಟ್ಟಾಂಗ ಹೊಡೆದಿದ್ದಾರೆ. ಬಲರಾಮಕೃಷ್ಣರು ನಾಳೆ ನಾವು ಪಟ್ಟಣಕ್ಕೆ ಹೋಗ್ಲಿಕ್ಕುಂಟು ಅಂತ ಭಾರಿ ಖುಷಿಯಿಂದ ಬೆಳಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದು ಸಿದ್ಧಾಗಿದ್ದಾರೆ. ಸಂಧ್ಯಾವಂದನೆ ಏನಿಲ್ಲ, ಅವರಿಗೆ ಉಪನಯನ ಇನ್ನೂ ಆಗಿಲ್ಲ. ಸಿದ್ಧ ಆಗಿದ್ದಾರೆ. ಇವರು ಹೊರಡ್ತಾರೆ ಅನ್ನೋದು ಕಾಡ್ಗಿಚ್ಚಿನ ಹಾಗೆ ಊರಿನಲ್ಲಿ ಕಿವಿಯಿಂದ ಕಿವಿಗೆ ಹರಿದಿದೆ. ಅಲ್ಲಿಯ ಸ್ತ್ರೀಯರೆಲ್ಲ ತೀರ್ಮಾನಿಸಿದ್ದಾರೆ, ಏನಾದರೂ ನಮ್ಮ ಕೃಷ್ಣನನ್ನು ಪಟ್ಟಣಕ್ಕೆ ಹೋಗ್ಲಿಕ್ಕೆ ಬಿಡಬಾರ್ದು. ಯಾಕಂದ್ರೆ ಈ ಕಾಲದ ಹುಡುಗರು ಸಿಟಿಗೆ ಹೋದ ಮೇಲೆ ಹಳ್ಳಿಗೆ ಬರೋಲ್ಲ. ಅಲ್ಲಿ ಏನಾದರೂ ಮಥುರೆಗೆ ಹೋಗುವುದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಗೋಪ ಬಾಲಕರು ಕೂಡ ಸೇರಿದ್ದಾರೆ. ಇವನು ಪಟ್ಟಣಕ್ಕೆ ಹೋಗುವುದಾದ್ರೆ ನಾವು ಒಟ್ಟಿಗೆ ಹೋಗುವುದು ಅಂತ ಎಲ್ಲರೂ ಉದ್ದದ ಕೋಲು ಸಿದ್ಧ ಮಾಡಿಕೊಂಡಿದ್ದಾರೆ. ಬಲರಾಮನ ಶಿಷ್ಯರ ಸಮುದಾಯ ಬಹಳ ದೊಡ್ಡದಿದೆ. ಅವನು ಎಲ್ರಿಗೂ ಮಲ್ಲ ವಿದ್ಯೆಯನ್ನು ಹೇಳಿಕೊಟ್ಟವನೇ ಬಲರಾಮ. ಹಾಗಾಗಿ ಹಳ್ಳಿಯ ಜನರು ಮಹಾಯುದ್ಧ ಕುಶಲಿಗಳಾಗಿದ್ದಾರೆ ಬಲರಾಮನ ಕೈಯಿಂದಾಗಿ ವಿದ್ಯೆಯನ್ನು ಪಡೆದವರು. ಹೀಗೆ ಬಲರಾಮಕೃಷ್ಣರ ಜೊತೆಗೆ ದೊಡ್ಡ ಗೋಪ ಬಾಲಕರ ಸಮುದಾಯವೂ ಕೂಡ ಅಕ್ರೂರನ ಜೊತೆಗೆ ಹೊರಟಿದೆ. ಅಕ್ರೂರನ ರಥವನ್ನೇರಿದ್ದು ಬಲರಾಮಕೃಷ್ಣರಿಬ್ಬರು. ಆದರೆ ರಥ ರಸ್ತೆಯಲ್ಲೇ ಹೋಗಬೇಕಲ್ಲ. ಈ ರಥಕ್ಕಿಂತ ಮುಂದೆ ಯಾವತ್ತೂ ಹುಡುಗರು ಇರ್ತಿದ್ರಂತೆ. ಅವ್ರು ನಡ್ಕೊಂಡು ಹೋಗುದು, ರಥ ಓಡಿಕೊಂಡು ಹೋಗುವ ರಥಕ್ಕಿಂತ ಮುಂಭಾಗದಲ್ಲಿ ಆ ಹುಡುಗರು ಇರ್ತಿದ್ರಂತೆ. ಸುಮಾರು ಒಂದು 500-600 ಹುಡುಗರು ಅಷ್ಟು. 1-2 ಕರುಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ಖುಷಿಯಿಂದ. ಆ ಹಸು ಒಟ್ಟಿಗೆ ಬರ್ತದೆ ಅಂತ. ಏನು ಮಧ್ಯದಲ್ಲಿ ಒಂದು ನದಿಯನ್ನು ದಾಟಬೇಕಾದ, ನದಿ ದಾಟಿ ಹೋಗಬೇಕು. ಇವರೆಲ್ಲ ಹೇಗೆ ಮುಂದೆ ಹೋಗ್ತಾ ಇದ್ರು? ಹೇಗಂದ್ರೆ ಇದು ರಸ್ತೆಯಲ್ಲಿ ಹೋದ್ರೆ ಇವರು ಕಾಲ್ದಾರಿಯಲ್ಲಿ ಹೋಗುದು. ಹೀಗೆ ಹೋಗಿ ಇದು ಹೀಗೆ ಬರುವ ಹೊತ್ತಿಗೆ ಇವರು ಈ ಕಡೆ ಹೋಗಿ ಅವರಿಗಿಂತ ಮುಂಚೆ. ಇನ್ನು ಅವರು ವೇಗವಾಗಿ ಮುಂದೆ ಹೋದರೆ ಎಲ್ಲೋ ಮತ್ತೆ ಕಾಲ್ದಾರಿಯಲ್ಲಿ ಹೋಗಿ ಇವರು ಅದಕ್ಕಿಂತ ಮುಂದೆ. ಸಾಯಂಕಾಲದ ಹೊತ್ತಿಗೆ ಒಟ್ಟಿಗೆ ಈ ರಥದ ಜೊತೆಗೆ ಆ ಹುಡುಗರು ಕೂಡ ಮಥುರೆಯನ್ನು ತಲುಪಿಯಾಗಿದೆ. ಮಧ್ಯಾಹ್ನದ ಹೊತ್ತು ಅಕ್ರೂರ ಸಂಧ್ಯಾವಂದನೆ ಮಾಡುವುದಕ್ಕೆ ಯಮುನೆಯಲ್ಲಿ ಇಳಿದದ್ದು. ಯಮುನೆಯಲ್ಲಿ ಕೃಷ್ಣ ಬಲರಾಮರನ್ನು ಸಾಕ್ಷಾತ್ ಶೇಷಶಾಹಿಯಾದಂತಹ ಭಗವಂತನ ರೂಪದಲ್ಲಿ ಆತ ದರ್ಶನ ಮಾಡಿಕೊಂಡದ್ದು. ಇದೆಲ್ಲ ಅವನಿಗೆ ರೋಮಾಂಚನಗೊಳಿಸಿದಂತಹ ಒಂದು ಪ್ರಕರಣ. ಅಲ್ಲಿಗೆ ಬಂದ ಮಥುರೆಗೆ ಬಂದವ ಅಕ್ರೂರನಿಗೆ ಹೇಳಿದ, ನೀನು ಮನೆಗೆ ಹೋಗು, ನಾನು ನಿನ್ನ ಮನೆಗೆ ಬರುವುದಕ್ಕೆ ಅಂತ ಇಲ್ಲಿಗೆ ಬಂದದ್ದಲ್ಲ, ರಾಜನ ಕರೆ ಬಂದಿದೆ ಅಂತ ಈ ಊರಿಗೆ ಬಂದದ್ದು. ಹಾಗಾಗಿ ರಾಜನ ಭೇಟಿಯಾಗುವುದಕ್ಕಿಂತ ಮುಂಚೆ ರಾಜನ ಅಮಾತ್ಯನ ಮನೆಗೆ ಹೋಯಿತು ಅಂತ ಹೇಳಿದರೆ ರಾಜನಿಗೆ ಅವಮಾನ ಮಾಡಿದ ಹಾಗೆ. ಆದ್ದರಿಂದ ನಿನ್ನಲ್ಲಿ ಆಮೇಲೆ ಅವಕಾಶ ಆದರೆ ಬರುವುದು. ಈಗ ಸದ್ಯಕ್ಕೆ ಕಂಸ ನಾನು ಬಂದಿದ್ದೇನೆ ಅಂತೇಳಿ ನನಗೆ ಸ್ವಾಗತಕ್ಕೆ ಏನು ವ್ಯವಸ್ಥೆ ಮಾಡಲಿಲ್ಲ. ನನ್ನ ಸೋದರ ಮಾವ ಅಂತ ಸುದ್ದಿ ಬೇರೆ ಬಂದಿದೆ. ಆದರೆ ಅವನಿಗೆ ನಾನು ಬರುವುದಷ್ಟು ಇಷ್ಟ ಇಲ್ಲವೋ ಏನೋ. ಆದ್ದರಿಂದ ನಾವು ಅವನ ಮನೆಗೂ ಹೋಗುವುದಿಲ್ಲ, ನಿನ್ನ ಮನೆಗೂ ಬರುವುದಿಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಸರೋವರ ಇದೆ. ಸರೋವರದ ಬದಿಯಲ್ಲಿ ಚೆನ್ನಾಗಿ ತನ್ನನ್ನು ಆಕಾಶಕ್ಕೆ ವ್ಯಾಪಿಸಿ ನಿಂತಹ ವಟವೃಕ್ಷಗಳಿದ್ದಾವೆ. ವಟವೃಕ್ಷಗಳ ಅಡಿಯಲ್ಲಿ ಬೀಳಲು ಬಿಟ್ಟದ್ರಲ್ಲಿ ಸ್ವಲ್ಪ ಜೋಕಾಲಿ ಆಡಿ ರಾತ್ರಿ ಹೊತ್ತು ಅಲ್ಲೇ ನಮ್ದು ವಿಶ್ರಾಂತಿ ಅಂತ. ಈ ಮಕ್ಕಳು ಕೂಡ ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ದಾರೆ. ಇವತ್ತಿಲ್ಲೇ ನಮ್ದು ಎಲ್ಲ ವ್ಯವಸ್ಥೆ. ಅಲ್ಲಿ ಹೋಗಿ ವಿಶ್ರಾಂತಿ ತೆಗೊಳ್ಳುವುದಕ್ಕಿಂತ ಮುಂಚೆ ಬಲರಾಮಕೃಷ್ಣರು ಈ ಹುಡುಗರ ಪುಂಡು ಪೋಖರಿಗಳ ಜೊತೆಗೆ ಒಂದು ಸಲ ಊರು ನೋಡಿಕೊಂಡು ಬರುವುದಕ್ಕೆ, ಪಟ್ಟಣವನ್ನು ದರ್ಶನ ಮಾಡುವುದು. ಏನು ಹೆಸರು ಅದಕ್ಕೆ? ಸೈಟ್ ಸೀಯಿಂಗ್ ಅಲ್ಲ, ಒಂದು ಪಟ್ಟಣವನ್ನು ದರ್ಶನ ಮಾಡುವುದಕ್ಕೆ ಅಂತ ಹೊರಟರು. ಊರಿಗೆ ಬಲರಾಮಕೃಷ್ಣರು ಬಂದಿದ್ದಾರೆ ಅನ್ನುವುದು ಮಥುರಾ ಪಟ್ಟಣದ ಸಮಗ್ರ ಪ್ರಜಾವರ್ಗಕ್ಕೆ ಗೊತ್ತಾಗಿಬಿಟ್ಟಿದೆ. ಭಾರಿ ಖುಷಿ. ತಾವು ಮನೆಯಲ್ಲಿ ಸ್ವಾಗತಿಸ್ತಾರೆ. ಏನು ದಧ್ಯಕ್ಷತಾದಿಗಳನ್ನು ಹರ್ಮ್ಯದಲ್ಲಿ ನಿಂತುಕೊಂಡು ಇವರ ಮೇಲೆ ಎಸೆಯುವಂಥದ್ದು, ಪುಷ್ಪಮಾಲೆಗಳನ್ನು ಪುಷ್ಪವೃಷ್ಟಿಯನ್ನು ಇವರ ಮೇಲೆ ಮಾಡುವಂಥದ್ದು. ಯಾಕಂದರೆ ಇವರ ಕಥೆ ಎಲ್ಲ ಕೇಳಿದ್ದಾರೆ. ಹಾಗಂತೆ ಹೀಗಂತೆ
ಕೇಶಿಯ ತನಕದ ರಕ್ಕಸರನ್ನೆಲ್ಲ ಕೊಂದದ್ದು ಇವನೇ ಅಂತೆ. ಎಲ್ಲಿಂದ? ಪೂತನೆಯಿಂದ ಪ್ರಾರಂಭಿಸಿ ಕೇಶಿಯ ತನಕ ಈತ ರಕ್ಕಸರನ್ನು ಕೊಂಡು ಕೇಶವ ಅಂತ ಕರೆಸಿಕೊಂಡಿದ್ದಾನೆ, ಶಕಟಾಸುರ ಭಂಜನ ಅಂತ ಕರೆಸಿಕೊಂಡಿದ್ದಾನೆ, ಆತ ಪೂತನಾ ಜೀವಿತಹರ ಅಂತ ಕರೆಸಿಕೊಂಡಿದ್ದಾನೆ, ತೃಣೀಕೃತನಾವರ್ತ ಅಂತ ಏನೆಲ್ಲ ಎಲ್ಲ ದುಷ್ಟರನ್ನೂ ಸಂಹಾರ ಮಾಡಿರತಕ್ಕಂಥ ಅಂತಹ ಮಹಾವ್ಯಕ್ತಿ ಅವನು ಆಗಮಿಸಿದ್ದಾನೆ. ಅವನ ರೂಪ ದರ್ಶನ ಮಾಡಿತು ಅಂತ ಹೇಳಿದರೆ ಅಂಥದ್ದು ಮತ್ತೊಂದು ಸೌಂದರ್ಯದ ಖಣಿಯನ್ನು ನಾವು ನೋಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಾರಿ ಖುಷಿಯಿಂದ ಎಲ್ಲರೂ ದರ್ಶನದಲ್ಲಿ ತೊಡಗಿದ್ದಾರೆ. ಮಾರ್ಗದಲ್ಲಿ ಇವನಿಗೆ ವಸ್ತ್ರ, ಹಳ್ಳಿಯ ವಸ್ತ್ರ, ಈ ಮೊಣಕಾಲಿನ ತನಕದ ಒಂದು ಕಚ್ಚೆ, ಹಾಕಿರುವ ಒಂದು ವನಮಾಲೆ, ಯಶೋದೆ ತೊಡಿಸಿರತಕ್ಕಂತಹ ಕೆಲವೊಂದು ಆಭರಣಗಳು, ತಲೆಯಲ್ಲಿ ಒಂದು ನವಿಲ ಗರಿ, ಇಷ್ಟು ಬಿಟ್ಟರೆ ಮಹಾ ವಿಶೇಷ ಏನು ಅಲಂಕಾರ ಇಲ್ಲ ಕೃಷ್ಣನಿಗೆ. ದಾರಿಯಲ್ಲಿ ಭಾರಿ ಭಾರಿ ಜಗಜಗ ಅಂತ ಹೇಳುವ ವಸ್ತ್ರಗಳನ್ನೆಲ್ಲ ಬಟ್ಟೆಯಲ್ಲಿ ಸುತ್ತಿಕೊಂಡು ಕತ್ತೆ ಮೇಲೆ ಹಾಕಿಕೊಂಡು ಒಬ್ಬ ಬರ್ತಾ ಇದ್ದಾನೆ. ಅವನ ಹೆಸರನ್ನು ಭಾಗವತ ಹೇಳುವುದಿಲ್ಲ. ಅವನಿಗೆ ಹೆಸರು ಏನು? ಅಗಸ ಅಂತ ಹೆಸರು ಅಷ್ಟೇ. ವೃದ್ಧ ಕ್ಷಪಣಕೆ ದೇಶ, ಅವನೊಂದು ಅಗಸ, ಬಟ್ಟೆಯನ್ನು ಒಗೆಯತಕ್ಕಂತಹ ಒಬ್ಬ ಅಸುರ. ಆದರೆ ಆತ ಆ ಮಥುರಾ ಪಟ್ಟಣದ ಗೂಢಚಾರಿಯಂತೆ. ಈ ಕಂಸ ಯಾರ್ಯಾರನ್ನು ಹೇಗೆ ಇಟ್ಟಿದ್ದಾನೆ, ಅವನ ಕೆಲಸ ಏನು ಅಂತ ಹೇಳಿದರೆ ಬಟ್ಟೆ ಒಗೆಯುವ ಕೆಲಸ. ಅವನು ಮಾಡುವ ಕೆಲಸ ಏನು ಅಂತ ಹೇಳಿದರೆ ಊರಿನ ವಾರ್ತೆಗಳನ್ನೆಲ್ಲ ಕಂಸನಿಗೆ ಒಪ್ಪಿಸೋದು. ಬಟ್ಟೆ ಒಗೆಯುವಾಗ ಸಿಕ್ಕಾಬಟ್ಟೆ ವಿಷಯಗಳೆಲ್ಲ ಬರ್ತವೆ, ನದಿ ತೀರದಲ್ಲಿ ಏನೇನು ಮಾತುಗಳು, ಆ ಎಲ್ಲ ವಿಷಯಗಳನ್ನು ಕೂಡ ಹಿಡ್ಕೊಂಡು ಬಂದು ಕಂಸನಿಗೆ ಕೊಡುವವ ಗೂಢಚಾರಿ, ಮಹಾದೈತ್ಯ. ಆತನನ್ನು ನೋಡಿದ ಕೃಷ್ಣ. ನೋಡಿ ಕತ್ತೆಯ ಮೇಲೆ ಇರುವ ಬಟ್ಟೆಗಳನ್ನು ನೋಡಿ ಅಣ್ಣನ ಹತ್ರ ಹೇಳ್ತಾನೆ, ಅಣ್ಣ ಎಷ್ಟು ಚಂದ ಇದೆ ಬಟ್ಟೆಗಳಲ್ವಾ, ನಾವೆಲ್ಲ ಇಂಥದ್ದು ಹುಟ್ಟಿದ್ದೇವೆ, ಈ ಬಟ್ಟೆ ಬೇರೆ ಥರ ಪಟ್ಟಣದ ಶೈಲಿ ಇದು, ನೋಡಿ ಈ ಊರಿನವರೆಲ್ಲ ಹೇಗೆ ಹೇಗೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ಆದ್ದರಿಂದ ಇವನಲ್ಲಿ ಒಂದು ಸಲ ಮಾತಾಡಿಸುವ ಏನು ಅಂತೇಳಿ ಆತನನ್ನು ನಮಸ್ಕಾರ ಅಂತ ಹೇಳಿದ ಕೃಷ್ಣ. ಇದು ಹಳ್ಳಿಯಲ್ಲಿ ಕ್ರಮ, ದಾರಿಯಲ್ಲಿ ಸಿಕ್ಕಿದವರಿಗೆಲ್ಲ ನಮಸ್ಕಾರ ಹೇಗಿದ್ದೀರಿ ಅಂತ ಕೇಳ್ಕೊಂಡು ಹೋಗುದು. ಪಟ್ಟಣದಲ್ಲಿ ಹಾಕಿ ಕೇಳಿದರೆ ಕಪಾಳ ಕೊಡಿತಾರೆ. ಇವು ನೇರವಾಗಿ ಅವನಿಗೆ ನಮಸ್ಕಾರ ಅಂತ ಅಂಬಷ್ಟನಿಗೆ ಹೇಳಿದರೆ ಅವನಿಗೆ ಕಣ್ಣು ಕೆಂಪು ಮಾಡಿಕೊಂಡು ನೋಡಿದೆ, ಏನು ಹಳ್ಳಿಯವರು ನಮ್ಮ ಹತ್ರ ನಮಸ್ಕಾರ ಹೇಳುವುದೇನು, ನಮ್ದೇನು ಗೌರವದ ಸ್ಥಿತಿಯೇ ಬೇರೆ, ಡಿಗ್ನಿಟಿ, ಅದಕ್ಕೆ ಇವರು ಈ ಹಳ್ಳಿಯವರು ಇಂಥದ್ದು ಕೇಳುವುದೇನು ಅಂತ ನೋಡಿದ. ಅವ ನೋಡುವುದನ್ನು ನೋಡಿ ಕೃಷ್ಣ ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ ಅಂತ ಕೇಳಿದ. ಕಣ್ಣೆಲ್ಲ ಕೆಂಪಾಗಿದೆ ಬೇರೆ, ಹೇಗಿದ್ದೀ ಅಂತ ಕೇಳಿದ. ಅವನಿಗೆ ಸಿಟ್ಟು ಬಂತು. ಆ ಸಿಟ್ಟನ್ನು ನೋಡಿಕೊಂಡೇ ಕೃಷ್ಣ ಮತ್ತೆ ಪ್ರಶ್ನಿಸಿದ, ಇದೆಲ್ಲ ಬಟ್ಟೆ ಯಾರದು, ಏನು ವಿಶೇಷ, ಇಷ್ಟು ಸುಂದರವಾದ ಬಟ್ಟೆಗಳು, ಮದುವೆಗಿದು ಏನಾದ್ರು ನಡೀತಾ ಇದೆಯಾ ಏನು ಕಥೆ? ಅವನಿಗೆ ಇನ್ನಷ್ಟು ಸಿಟ್ಟು ನೆತ್ತಿಗೇರಿತು. ಆತ ಇವನಿಗೆ ಹೊಡೆಯುವುದಕ್ಕೆ ಮುಂದೆ ಬಂದ. ಅದನ್ನು ನೋಡಿ ಇವಕ್ಕೆ ಆತ ಮಾತಾಡಿದ ಮಾತು ಬೇರೆ ತುಂಬಾ ಕೆಟ್ಟದಾಗಿತ್ತು. ಇವರಿಬ್ಬರನ್ನು ಕೂಡ ತುಚ್ಛೀಕರಿಸಿ ಮಾತಾಡಿದ ಆತ. ಅದನ್ನು ನೋಡಿ ಕೃಷ್ಣ ಹೇಳಿದ, ನೀನು ಹೊಡೆಯುವುದಾ ನಾನು? ಮೊದಲನೇದಿದ್ದು, ಈಗ ಬಂದದ್ದು ಮೊದಲ ಬಲಿ ನಮ್ಮ ಮುಂದೆ ಇದೆ. ಯಾರು? ಅಣ್ಣನಾಗಿ ನೀನಲ್ಲ ಹೊಡಿಬೇಕಾದ್ದು, ಯಾರು ಅಂತ. ಬಲರಾಮ ಇವನ ಮುಖವನ್ನೇ ನೋಡಿದ, ನೀನು ಶುರು ಮಾಡು ಆಮೇಲೆ ನೋಡು ಅಂತ. ಕೃಷ್ಣ ತನ್ನ ಎಡಗೈಯಲ್ಲಿ ಅವನ ಕಂಠದ ಹತ್ರ ಒಂದು ಹೊಡೆದಂತೆ, ತಲೆ ಅಷ್ಟು ದೂರದಲ್ಲಿ ಹೋಗಿ ಬಿತ್ತು. ಇದು ಮೊದಲ ಬಲಿಯಾದದ್ದಲ್ಲಿ. ಅದು ಅಲ್ಲಿ ಬಿದ್ದ ಮೇಲೆ ಕತ್ತೆ ಎದ್ದಾದದ್ದು ಓಡುವುದಕ್ಕೆ ಶುರು ಆಯಿತು. ಅದು ಓಡ್ತಾ ಇರಬೇಕಾದ್ರೆ ಇವ ಬಟ್ಟೆಯನ್ನು ಎಳೆದು ಕೆಳಗೆ ಹಾಕಿದ ಕೃಷ್ಣ. ಆ ಬಟ್ಟೆಗಳಲ್ಲಿ ತನಗೆ ಉಚಿತವಾಗಬಹುದಾದ ಪೀತ ವಸ್ತ್ರಗಳನ್ನು ಕೃಷ್ಣ ಧರಿಸಿಕೊಂಡ. ಆದರೆ ಅದು ಕಂಸ ಹಾಕ್ತಾ ಇದ್ದ ಬಟ್ಟೆ ಅಂತೆ, ಅಷ್ಟು ದೊಡ್ಡ ಬಟ್ಟೆಗಳು. ಕೃಷ್ಣ ಅದನ್ನು ಹಾಕಿಕೊಂಡಿದ್ದಾನೆ. ಬಲರಾಮನಿಗೆ ಕಪ್ಪು ಬಟ್ಟೆಗಳು ಇಷ್ಟವಾಯಿತು, ಅದನ್ನು ಹಾಕಿಕೊಂಡ. ಇನ್ನು 50-60 ಹುಡುಗರು ಯಾವ ಬಟ್ಟೆಯನ್ನು ಬಿಡಲಿಲ್ಲ. ಅದು ಈಗಕ್ಕಲ್ಲ ನಾಳೆಗೆ ಅಂತ ಕೆಲವೊಂದು ತಲೆಗೆ ಸುತ್ತಿಕೊಂಡ್ರಂತೆ, ನಾಳೆಗೆ ಇಲ್ಲಿ ಹಾಕೊಳ್ಳಿಕ್ಕೆ ಅಂತ ಎಲ್ಲ. ಯಾವ ಬಟ್ಟೆಯನ್ನು, ಕೆಲವು ಬಟ್ಟೆಗಳು ನೆಲದಲ್ಲಿ ಚೆಲ್ಲಿ ಹೋದವು. ಯಾವುದು ಅಂತ ಹೇಳಿದರೆ ಇದು ಪುರುಷರಿಗೆ ಸಂಬಂಧಿಸಿದ್ದಲ್ಲ ಅಂತ ಅನಿಸಿದ ಬಟ್ಟೆಗಳಷ್ಟೇ ನೆಲದಲ್ಲಿ ಬಿದ್ದುವಂತೆ. ಇಷ್ಟು ಹಾಕಿಕೊಂಡು ಮುಂದೆ ಹೋಗುವಾಗ ಅಲ್ಲೊಬ್ಬ ಬಟ್ಟೆಯನ್ನು ಹೊಲಿಯುವವ, ನೇಕಾರ ಅಲ್ಲ, ತಂತುವಾಯ ಅಂತ ಅಂದ್ರೆ ಬಟ್ಟೆಯನ್ನು ಹೊಲಿಯುವವ, ಟೈಲರ್ ಅಂತ ಕರಿತೀರಲ್ವಾ. ಆತ ನೋಡಿದ ಕೃಷ್ಣನನ್ನು. ನೋಡಿದ ಕೂಡಲೇ ಹತ್ತಿರಕ್ಕೆ ಬಂದ. ನಿಮ್ಮ ಬಟ್ಟೆ ನಾನು ಸ್ವಲ್ಪ ಸರಿ ಮಾಡಿ ಕೊಡ್ಬೋದಾ ಅಂತ ಕೇಳಿದ. ಕೃಷ್ಣ ಸರಿ ಅಂತ ಹೇಳಿದ. ಇವನು ಅವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆಸನದಲ್ಲಿ ಕೂಡಿಸಿ, ಅಂದರೆ ಮರದಾಡಿ ಆಸನ ಅಂದರೆ ಅಷ್ಟೇ, ಅವರದ್ದೆಲ್ಲ ವ್ಯವಹಾರ ಅಲ್ಲಿ ಮರದಾಡಿಯಲ್ಲಿ ಕೂಡಿಸಿ, ಅವನ ಬಟ್ಟೆ ಎಲ್ಲಿ ದೊಡ್ಡದಾಗಿದೆ ಅದನ್ನು ತಿರುಗಿಸಿ ಕಟ್ಟಿ ಅಲ್ಲಿಗೆ ಒಂದು ಅಲಂಕಾರ ಆಗುವ ಹಾಗೆ ಮಾಡಿ ಬಹಳ ಸುಂದರವಾದ ರೀತಿಯಲ್ಲಿ ಆ ಬಟ್ಟೆಯನ್ನು ಮಾಡಿಕೊಟ್ಟಂತೆ. ಇನ್ನೊಬ್ಬ ಪುಷ್ಪಕಾರ, ಪುಷ್ಪ ಮಾರಾಟ ಮಾಡ್ತಕ್ಕಂಥವ, ಅವ ನೋಡಿದ ಇವರಿಗೊಂದು ಮಾಲೆ ಹಾಕಿದರೆ ಇನ್ನೂ ಚಂದ ಕಾಣಿಸ್ತಾರಲ್ಲ ಅಂತೇಳಿ ತನ್ನ ಮಾಲೆಯನ್ನು ಹಿಡ್ಕೊಂಡು ಕೃಷ್ಣನಿಗೊಂದು ಬಲರಾಮನಿಗೊಂದು ಮಾಲೆ ಹಾಕಿದ. ಇನ್ನೊಬ್ಬಳು ಗಂಧ ಮಾರಾಟ ಮಾಡುವವಳು, ಅದು ಕಂಸನಿಗೆ ಗಂಧ, ಹಿಂದೆ ಎಲ್ಲ ಸೆಂಟುಗಳನ್ನೆಲ್ಲ ಮನೆಯಲ್ಲೇ ವ್ಯವಸ್ಥೆ ಮಾಡಿ
ಅದನ್ನೆಲ್ಲ ಹಿಡ್ಕೊಂಡು ಕಂಸನಿಗೋಸ್ಕರ ಹಿಡ್ಕೊಂಡು ಹೋಗತಕ್ಕಂತಹ ಕುಬ್ಜೆ ಸೈರಂಧ್ರಿ ಅಂತ ಕರೀತಾಳೆ ಅವರನ್ನು. ತ್ರಿವಕ್ರೆ ಅಂತ ಊರಿನ ಜನ ಕರೆಯುವುದು, ಯಾಕಂದ್ರೆ 3 ಕಡೆಯಲ್ಲಿ ಗೂನಿತ್ತು. ಅವಳನ್ನು ಕೃಷ್ಣ ನೋಡಿ ಏನು ಇಷ್ಟು ಮುಖಕ್ಕೆ ಹೊಡೆಯುತ್ತಲ್ವ, ನಮ್ಮ ಹಳ್ಳಿಯಲ್ಲಿ ಇಂಥದ್ದಿಲ್ವೇ ಇಲ್ಲ ಅಂತ ಹೇಳಿದ. ಅವಳು ಅದು ಕಂಸನಿಗೆ ಅಂತ ತಲೆ ತಗ್ಗಿಸಿಕೊಂಡಿದ್ದವಳು, ಕಂಸನಿಗೆ ಕೊಡುವುದಕ್ಕೆ ಅಂತ ಹೇಳಿ ಹೀಗೆ ತಲೆ ಎತ್ತಿ ನೋಡ್ತಾಳೆ. ಅಲ್ಲ ನಿಮಗೆ ನಿಮಗೆ ಅಂತ ಹೇಳಿ ಅದನ್ನು ಕೃಷ್ಣನಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಪೂಸಿ, ಬಲರಾಮನಿಗೂ ಕೂಡ ಪೂಸಿ ಸೇವೆ ಮಾಡ್ತಾಳೆ. ಕೃಷ್ಣನನ್ನು ಕಂಡಾಗ ಅಂಥ ಪ್ರೀತಿ ಕೃಷ್ಣನಿಗೆ. ಆ ಕ್ಷಣದಲ್ಲಿ ಇವಳಿಗೆ ಇದಕ್ಕೊಂದು ಫಲ ಕೊಡಬೇಕು ಅಂತ ಅನಿಸಿತು. ಅವಳ ಪಾದದ ಮೇಲೆ ತಾನು ಪಾದವನ್ನಿಟ್ಟು ತನ್ನ ಕೈಯಿಂದ ಅವಳ ಗಲ್ಲವನ್ನು ಎತ್ತಿ ಮೇಲಕ್ಕೆ ಎತ್ತಿದಾಗ ಶರೀರದಲ್ಲಿದ್ದ 3 ಗೂನುಗಳು ಕೂಡ ಹೋಗಿ ಅವಳು ಸುಂದರಿಯಾಗಿ ನಿಂತಳು. ಈ ಕಥೆ ಕೃಷ್ಣನದ್ದೊಂದು ಸಾಮಾನ್ಯವಾದ ಒಂದು ವ್ಯವಹಾರ. ಆದರೆ ನಮಗೆ ಅರ್ಥವಾಗತಕ್ಕಂತಹ ವಿಷಯ ಏನು? ಒಬ್ಬನಿಗೆ ಕೃಷ್ಣನನ್ನು ನೋಡಿದರೆ ಸಾಕು ಸಿಟ್ಟು ಬರ್ತದೆ. ಇನ್ನೊಬ್ಬರಿಗೆ ಕೃಷ್ಣನನ್ನು ನೋಡಿದ ಕೂಡಲೇ ಹೋಗಿ ಒಂದು ಮಾಲೆ ಹಾಕಬೇಕು, ಇವನಿಗೊಂದು ಬಟ್ಟೆಯನ್ನು ವ್ಯವಸ್ಥೆ ಮಾಡಿ ಕೊಡಬೇಕು, ಇವನಿಗೊಂದು ಗಂಧ ಪೂಸಬೇಕು ಅಂತ ಭಾವನೆ ಬರ್ತದೆ. ಹಾಗಾದರೆ ಜೀವಚೇತನದಲ್ಲೇನೆ ಸಾತ್ವಿಕ, ರಾಜಸ, ತಾಮಸ ಅಂತಕ್ಕಂತಹ ಪ್ರಭೇದ ಇದೆ. ದೇವರನ್ನು ಕಂಡ್ರೆ ತಾನಾಗಿ ಇಷ್ಟವಾಗತಕ್ಕಂತಹ ವ್ಯಕ್ತಿತ್ವ ಕೆಲವರದ್ದು. ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ ಏನಾದರೂ ಮಾತು ನಡೀತಾ ಇದ್ದರೆ, ಏನಾದರೂ ದೇವರ ಪೂಜೆ ನಡೀತಾ ಇದ್ದರೆ ದೂರ ಹೋಗಬೇಕು ಅಂತ ಹೇಳುವ ಮನಸ್ಥಿತಿ ಕೆಲವರದ್ದು. ಇಲ್ಲ ಅದಕ್ಕೆ ಉಪದ್ರವ ಮಾಡಬೇಕು ಅಂತ ಹೇಳುವ ಮನಸ್ಥಿತಿ ಮತ್ತೆ ಕೆಲವರದ್ದು. ಈ ರೀತಿಯ ಸಾತ್ವಿಕ, ರಾಜಸ, ತಾಮಸ ಭಾವ ಅದು ಜೀವ ಚೈತನ್ಯಕ್ಕೆ ಅನಾದಿಯಿಂದ ಬಂದಿರತಕ್ಕಂಥ ಸ್ವಭಾವ ಸಹಜವಾದ ಧರ್ಮ ಅನ್ನುವುದು. ಯಾಕಂದ್ರೆ ಕೃಷ್ಣನ ಬಗ್ಗೆ ಆ ಅಗಸನಿಗೆ ಏನು ಗೊತ್ತಿತ್ತು? ಏನೂ ಗೊತ್ತಿಲ್ಲ. ಆದರೆ ಕೃಷ್ಣನನ್ನು ಕಂಡ್ರೆ ಸಿಟ್ಟು. ಆ ಮಾಲೆ ಹಾಕುವವನಿಗೋ ಅಥವಾ ಬಟ್ಟೆಯನ್ನು ಹೊಲಿಯುವವನಿಗೋ ಅವನಿಗೆ ಕೃಷ್ಣನ ಬಗ್ಗೆ ಏನು ಗೊತ್ತಿತ್ತು? ಏನೂ ಗೊತ್ತಿಲ್ಲ. ಆದರೆ ಕೃಷ್ಣನನ್ನು ಕಂಡ್ರೆ ಅಂತ ಪ್ರೀತಿ. ಆ ಸೈರಂಧ್ರಿಗೂ ಅಷ್ಟು ಪ್ರೀತಿ. ಇದು ಸ್ವಭಾವದಲ್ಲೇ ಭಕ್ತಿ, ದ್ವೇಷ ಅಥವಾ ತಾಟಸ್ಥ್ಯ ಅನ್ನುವ ಸ್ಥಿತಿ ಆತ್ಮ ಸ್ವಭಾವ ಸಂಬಂಧಿ ಅನ್ನುವ ವೇದಾಂತದ ಸೂಕ್ಷ್ಮ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರತಕ್ಕಂತಹ ಇತಿಹಾಸದ ಕಥೆಗಳು. ಕೃಷ್ಣನಿಗೀಗ 11 ವಯಸ್ಸು. ಕಂಸನನ್ನು ಭೂಮಿಗೆ ಬೀಳಿಸಿದ್ದಾನೆ. ಸಿಂಹಾಸನದಲ್ಲಿ ಉಗ್ರಸೇನನನ್ನು ಕೂಡಿಸಿ ಅಭಿಷೇಕಿಸಿದ್ದಾನೆ. ಕೃಷ್ಣನ ನೇತೃತ್ವದಲ್ಲೇ ನಡೆದಂತಹ ಘಟನೆಗಳು. ವಸುದೇವ ದೇವಕಿಯರನ್ನು ಕಾರಾಗಾರದಿಂದ ಬಿಡುಗಡೆಗೊಳಿಸಿದ್ದಾನೆ. ಆ ತಂದೆ ತಾಯಿಯರು ಕೃಷ್ಣನನ್ನು ನೋಡಿ ತಮ್ಮನ್ನು ಎದೆ ತುಂಬಿ ಬರ್ತದೆ ಅವರಿಗೆ. ಆದರೆ ಕೃಷ್ಣ ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಯಾರನ್ನು ಪಡೆದ್ರೂ ನಮ್ಮಂಥ ಮಕ್ಕಳನ್ನು ಪಡಿಬಾರ್ದು ಅಂತ ಆಳ್ತಾನೆಂತೆ ಅವರ ಮುಂದೆ. 11 ವರ್ಷದ ಹುಡುಗ. ಯಾಕಂದರೆ ನಮ್ಮಂಥ ಮಕ್ಕಳನ್ನು ಪಡೆದದ್ರಿಂದ ಅಲ್ವ ನಿಮ್ಗೆ ಇಂಥ ಕಷ್ಟ ಬಂದದ್ದು. ನಮ್ಮಂಥ ಶಕ್ತಿಶಾಲಿಗಳಾದ ಮಕ್ಕಳು ಇದ್ದೂ ಕೂಡ ನೀವು ಈ ಕಾರಾಗಾರದಲ್ಲಿರುವಂಥ ಪ್ರಸಂಗ ಬಂದು ಹೋಯ್ತಲ್ವ. ಹಾಗಾದರೆ ಮಕ್ಕಳು ಇನ್ನು ಮುಂದೆ ಪ್ರಪಂಚದಲ್ಲಿ ಯಾರು ತಾನೇ ನಾನು ಮಕ್ಕಳಿಂದ ಸುಖವಾಗಿರ್ತೇನೆ ಅಂತ ಇಚ್ಛಿಸುವುದಕ್ಕೆ ಸಾಧ್ಯ? ಲೋಕಕ್ಕೆ ಒಂದು ರೀತಿಯಲ್ಲಿ ಮಕ್ಕಳ ಬಗ್ಗೆ, ಅಪ್ಪನ ಬಗ್ಗೆ, ಅಪ್ಪಂದಿರಿಗೆ ಇಂಥ ಮಕ್ಕಳಿರಬಾರದು ಅಂತ ಹೇಳುವ ಕಳಂಕ ಸ್ಥಿತಿಯಲ್ಲಿ ನಮ್ಮಂಥ ಮಕ್ಕಳು ಬಂದು ಹೋದ್ವಿ ಅಲ್ಲ ಅಂತ ತನ್ನ ಬಗ್ಗೆ ತಾನು ಕೃಷ್ಣ ಬೈದುಕೊಳ್ಳುವುದನ್ನು ನೋಡಿ ಆ ದೇವಕಿ ವಸುದೇವರಿಗೆ ಇನ್ನಷ್ಟು ಆತನ ಮೇಲೆ ಆತ್ಮೀಯತೆ ಉಕ್ಕುವುದಕ್ಕೆ ಪ್ರಾರಂಭಿಸಿತು. ಅಪ್ಪಿಕೊಂಡಿದ್ದಾರೆ. ಅಷ್ಟು ಹೊತ್ತಿಗೆ ಗರ್ಗಾಚಾರ್ಯ ಹೇಳಿದರು, ಉಪನಯನಕ್ಕೆ ವಯಸ್ಸಾಗಿದೆ, ಬೇಗ ಉಪನಯನ ಆಗಬೇಕು. 3ನೇ ದಿವಸಕ್ಕೆ ಮುಹೂರ್ತವನ್ನು ನೋಡಿದರು. ಉಪನಯನವೂ ಆಯಿತು ವ್ಯವಸ್ಥಿತವಾಗಿ. 11ನೇ ವಯಸ್ಸಿನಲ್ಲಿ ಬಲರಾಮಕೃಷ್ಣರಿಗೆ ಒಂದೇ ದಿವಸ ಉಪನಯನ ನಡೆಯಿತು. ಉಪನೀತರಾದಂತಹ ಇವರನ್ನು ಗುರುಕುಲಕ್ಕೆ ಸೇರಿಸುವುದಕ್ಕೆ ಪ್ರಭಾಸ ಕ್ಷೇತ್ರದಲ್ಲಿ ಅಂತ ಅಲ್ಲಿಗೆ ಕಳಿಸಿದರು. ಸಾಂದೀಪಿನಿ ಅನ್ನುವ ಮಹರ್ಷಿಯ ಗುರುಕುಲದಲ್ಲಿ ಅಧ್ಯಯನ, 64 ದಿವಸದ ಅಧ್ಯಯನ. ಇವನೇ ಗುರುಗಳಿಗೆ ಪಾಠ ಹೇಳಿದ್ದೋ ಅವರು ಹೇಳಿದ್ದೋ ಗೊತ್ತಿಲ್ಲ. ಅಂತೂ ಗುರುಗಳಿಗೆ ಭಾರಿ ಖುಷಿ, ಬಲರಾಮಕೃಷ್ಣರಂಥ ಶಿಷ್ಯರು ನಮ್ಮಲ್ಲಿ ಓದಿದ್ದಾರೆ ಅಂತ. ಕೊನೆಯ ದಿವಸ ಓದುವುದೆಲ್ಲ ಆಯ್ತಲ್ವಾ ಗುರುಗಳೇ ಅಂತ ಕೃಷ್ಣ ಕೇಳಿದ. ಇನ್ನು ನನ್ನ ಹತ್ರ ಹೇಳಿಕೊಡ್ಲಿಕ್ಕೆ ಏನುಂಟು, ನೀನಿದ್ರೆ ಇನ್ನಷ್ಟು ಕಲಿಬಹುದು ಅಂತ ಗುರುಗಳು ಹೇಳ್ತಾರೆ. ನಾವು ಹಾಗಾದರೆ ಹೊರಡ್ಬೋದಲ್ವ ಗುರುಗಳೇ? ಏನಾದರೂ ಗುರುದಕ್ಷಿಣೆ ಕೊಡಬೇಕು, ಏನು ಅಂತ ತಾವು ಹೇಳಬೇಕು. ಇವನ ಕಣ್ಣಲ್ಲಿ ನೀರು ಸುರಿತದೆ. ನೀವು ಹೊರಡುವುದೇ ನಮಗೆ ಬೇಸರ, ಇಷ್ಟು ಸಮಯ ಇದ್ದದ್ದೇ ಅನುಗ್ರಹ, ಮತ್ತೇನೂ ದಕ್ಷಿಣೆ ಬೇಡ. ಬೇಕಾದರೆ ಒಂದು ಸಲ ನಿಮ್ಮ ಅಮ್ಮನ ಹತ್ರ ಹೋಗಿ ಅಂತ ಗುರುಪತ್ನಿ ಹತ್ರ ಕಳಿಸಿದ್ದಾರೆ. ಗುರುಪತ್ನಿಯ ಹತ್ರ ಒಳಗೆ ಹೋಗ್ತಾರೆ. ಹೋದರೆ ಅವಳು ಮೂಲೆಯಲ್ಲಿ ಕೂತ್ಕೊಂಡು ಗುಸುಗುಸು ಅಂತ ಅಳ್ತಾ ಇದ್ದಾಳೆ. ಇಷ್ಟು ದಿವಸ ನಗುತ್ತಾ ನಮಗೆ ತುತ್ತನ್ನವನ್ನು ಕೊಟ್ಟಂತ ಹೆಣ್ಣು ಮಗಳು
ಇವತ್ತು ಅಳ್ತಾ ಇರುವುದನ್ನು ನೋಡಿ ಸೀದಾ ಹೋದ್ರಂತೆ. ಹೋಗಿ ಮುಖವನ್ನು ಎತ್ತಿದ ಬಲರಾಮ. ಇವ ತನ್ನ ಸೆರಗಿನಿಂದ ತನ್ನ ಮೈ ಮೇಲಿದ್ದ ಉತ್ತರೀಯದಿಂದಲೇ ಅವಳ ಕಣ್ಣೀರು ಒರೆಸ್ತಾನೆ. ಏನಮ್ಮ, ಯಾಕೆ ದುಃಖ? ಅವಳು ಹೇಳ್ತಾಳೆ, ಇಲ್ಲಿಯ ತನಕ ನನ್ನ ಮಗ ಸತ್ತು ಹೋಗಿದ್ದ, ಅದರ ಬಗ್ಗೆ ನನಗೆ ಯೋಚನೆ ಆಗಲಿಲ್ಲ. ನೀವು ನನ್ನ ಉರಸ್ಸಿನಲ್ಲಿ ಹುಟ್ಟಿದ ಮಕ್ಕಳ ಹಾಗೆ, ಔರಸ ಪುತ್ರರ ಹಾಗೆ ಜೊತೆಗಿದ್ರಿ. ಅವನು ಇದ್ದಿದ್ರೆ ಇದೇ ವಯಸ್ಸಲ್ಲಿ ಇರ್ತಿದ್ದ ಈಗ. ಆದರೆ ಅದೊಂದು ಗ್ರಹಣದ ದಿವಸ ನಾವು ಇದೇ ಸಮುದ್ರದಲ್ಲಿ ಸ್ನಾನಕ್ಕೆ ಹೋದಾಗ, ಅಮ್ಮ ಅಲ್ಲಿ ಆಡ್ತೇನೆ ಅಂತ ಆ ತುಂಟ ಹುಡುಗ ಸಮುದ್ರದಿಂದ ಆ ಕಡೆ ಹೋದ. ಅಮ್ಮ ಯಾರೋ ಎಳಿತಾರೆ ಅಂತ ಅರಚಾಡಿದ. ಯಾವುದೋ ಪ್ರಾಣಿ ಅವನನ್ನು ಸಮುದ್ರದಲ್ಲಿ ಎಳಿತಾ ಇತ್ತು. ನಾನು ಹೋಗ್ತೇನೆ ಅಂತ ಹೋದರೆ ನನ್ನ ಗಂಡ ಬಿಡಲಿಲ್ಲ. ವೇದಾಂತದ ವಿಷಯಗಳನ್ನು ಹೇಳಿ ನನ್ನನ್ನು ಬದುಕಿಸಿಕೊಂಡಿದ್ದಾನೆ. ಆ ಮಗನ ದುಃಖದಲ್ಲಿ ನನಗೆ ಬದುಕು ಬೇಡ ಅಂತ ಅನಿಸ್ತಾ ಉಂಟು. ಅಂಥಲ್ಲಿ ನೀವು ಬಂದ ಈ 64 ದಿವಸ ನನಗೆ ಮಗನ ನೆನಪೇ ಆಗಲಿಲ್ಲ. ನೀವೀಗ ಹೊರಡ್ತಾ ಇದ್ದೀರಲ್ವಾ ಅಂತ ಮತ್ತೆ ಅಳುವುದಕ್ಕೆ ಪ್ರಾರಂಭಿಸ್ತಾಳೆ. ಕೃಷ್ಣನಿಗೆ ಅರ್ಥ ಆಯಿತು ಗುರುದಕ್ಷಿಣೆ ಏನು ಕೊಡಬೇಕು ಅಂತ. ಅಮ್ಮ ಹೆದರಬೇಡ, ನಿನ್ನ ಮಗನನ್ನು ನಾವು ತಂದು ಕೊಟ್ಟೇ ಗುರುಕುಲದಿಂದ ಹೊರಡುವುದು. ಬಲರಾಮಕೃಷ್ಣರು ಹೋಗಿ ಪಂಚಜನ ಎಂಬ ರಕ್ಕಸನನ್ನು, ಶಂಖರಾಕ್ಷಸನನ್ನು ಕೊಂದು ಪಂಚಜನನ ಎಲುಬಿನಿಂದ ಪಾಂಚಜನ್ಯವನ್ನು ನಿರ್ಮಾಣ ಮಾಡಿ ಅದೇ ಶಂಖವನ್ನು ಯಮನ ಪಟ್ಟಣ ಸಂಯಮಿನೀಪುರದ ಮುಂದೆ ಊದಿ ಯಮನ ಮೂಲಕ ಸತ್ತು ಹೋಗಿದ್ದಂತಹ ಹುಡುಗನಿಗೆ ಮತ್ತೆ ಹಿಂದಿದ್ದ ಶರೀರ 3 ವರ್ಷದ ನಂತರ ಬೆಳೆದು ನಿಂತಿದೆ. ಎಷ್ಟು ದೊಡ್ಡದಾಗ್ತಿತ್ತು ಅಂಥದ್ದೇ ಶರೀರವನ್ನು ತನ್ನ ಅತಿಮಾನುಷ ಶಕ್ತಿಯಿಂದ ಕೊಟ್ಟು ಆ ಮಗುವನ್ನು ಕರ್ಕೊಂಡು ಬಂದು ಆ ಸಾಂದೀಪಿನಿ ದಂಪತಿಗಳ ಮುಂದೆ ನಿಲ್ಲಿಸಿದರೆ ಆ ತಂದೆ ತಾಯಿಯರಿಗೆ ಎಂಥ ಖುಷಿಯಾಗಲಿಕ್ಕಿಲ್ಲ. ನಿನಗೆ ಒಳ್ಳೆ ಹೆಣ್ಣಂದಿರು ಸಿಗಲಿ ಅಂತ ಆಶೀರ್ವಾದ ಮಾಡಿದರು. ಅದಕ್ಕೆ ಕೃಷ್ಣನಿಗೆ ಷೋಡಶ ಸ್ತ್ರೀ ಸಹಸ್ರೇಶ ಅಂತ ಹೆಸರಾಯಿತು. ಮುಂದೆ ಒಂದಲ್ಲ ಒಂದು ಮದುವೆಗಳು. ಆ ಸಂದರ್ಭದಲ್ಲಿ ಅವನಿಗೆ ಇನ್ನೊಬ್ಬಳು ತಾಯಿ ಇದ್ದಾಳೆ. ಕೃಷ್ಣನಿಗೆ ಭಾಗವತದಲ್ಲಿ 3 ತಾಯಂದಿರು. ಒಂದು ಹೊಟ್ಟೆಯಲ್ಲಿ ಹೆತ್ತಂತಹ ದೇವಕೀ ದೇವಿ, ಮತ್ತೊಂದು ಸಾಕು ತಾಯಿಯಾಗಿ ಆತನ ಲೀಲೆಗಳನ್ನು ಕಂಡು ತನ್ನನ್ನು ತಾನು ತುಂಬಿಸಿಕೊಂಡಂತಹ ಪರಿಪೂರ್ಣ ವ್ಯಕ್ತಿತ್ವದ ಯಶೋದಾ ಮಾತೆ, ಮತ್ತೊಂದು ದೇವಲೋಕದಲ್ಲಿ ಇಂದ್ರನ ತಾಯಿ ಅಂತ ಕರೆಸಿಕೊಂಡಂತಹ ಅದಿತಿ ದೇವಿ. ಇಂದ್ರನು ಆಗಾಗ ಬಂದು ಕೃಷ್ಣನನ್ನು ಭೇಟಿಯಾಗುವುದು, ಕೃಷ್ಣನ ಜೊತೆಗೆ ಸ್ಪರ್ಧೆ ಮಾಡುವುದು, ಇಂಥದ್ದೆಲ್ಲ ಇಂದ್ರನ ನಡೀತಾನೆ ಇತ್ತು. ಒಂದು ಬಾರಿ ಇಂದ್ರ ಬಂದು ಹೇಳಿದ, ಅಮ್ಮನ ಕಿವಿ ಹರ್ಕೊಂಡು ಕಿವಿಯಲ್ಲಿದ್ದ ಕುಂಡಲವನ್ನು ಎತ್ತಿಕೊಂಡು ಹೋಗಿದ್ದಾನೆ ನರಕಾಸುರ ಅಂತ. ಅಮ್ಮನಿಗೆ ಇಂಥ ಗತಿ ತಂದಿದ್ದಾನೆ ನರಕಾಸುರ ಅಂತ ಕೃಷ್ಣ ಅದಕ್ಕೋಸ್ಕರ ಹೊರಟ. ಅದೇ ಹೊತ್ತಿಗೆ ಕೃಷ್ಣನಲ್ಲಿ ಅನೇಕ ರಾಜರುಗಳು ಬಂದು ಹೇಳಿದರು. ಆ ಕಡೆ ಹಿಮಾಲಯದ ತಪ್ಪಲಿನಲ್ಲಿ ಪ್ರಾಗ್ಜ್ಯೋತಿಷಪುರವೆಂಬಂತಹ ತನ್ನ ಪಟ್ಟಣವನ್ನು ನಿರ್ಮಿಸಿಕೊಂಡು ಮುರಾ ಅಂತಕ್ಕಂತಹ ಮಹಾದೈತ್ಯನ ಸಹಕಾರದಿಂದ ಮುರಾಪಾಶದಿಂದ ತನ್ನ ಪಟ್ಟಣವನ್ನೆಲ್ಲ ಸಂರಕ್ಷಣೆಗೊಳಿಸಿರತಕ್ಕಂತಹ ಆ ನರಕಾಸುರ, ಅವನು ಭರತಖಂಡವನ್ನು ಮಾತ್ರ ಅಲ್ಲ, ಋಷಿಕ ದೇಶ, ಬ್ರಹ್ಮಾವರ್ತ ಎಲ್ಲ ಕಡೆಯಲ್ಲೂ ಕೂಡ ಧರ್ಮಕರ್ಮಗಳನ್ನು ನಡೆಯುವುದಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಬ್ಬರಲ್ಲಿದ್ದಂತಹ ಮಹಾಶ್ರೇಯಸ್ಸಿನ ವಸ್ತುಗಳೇನುಂಟು ಎಲ್ಲವನ್ನೂ ಎತ್ತಿಕೊಂಡು ಹೋಗ್ತಾನೆ. ದೇವಲೋಕದಿಂದಲೂ ಕೂಡ ಕೆಲವೊಂದು ಆನೆಗಳನ್ನು ಹಿಡ್ಕೊಂಡು ಬಂದಿದ್ದಾನಂತೆ, ಬರೀ ಕುಂಡಲವನ್ನು ಮಾತ್ರ ಅಲ್ಲ. ಅಂತಹ ನರಕಾಸುರನನ್ನು ಸತ್ಯಭಾಮ ಸಮೇತನಾಗಿ ಹೋಗಿ ಕೃಷ್ಣ ಸಂಹರಿಸಿದ. ಮುರನನ್ನು ಸಂಹರಿಸಿ ಮುರಾರಿ ಅಂತ ಕರೆಸಿಕೊಂಡ. ಆ ಕರ್ಣಕುಂಡಲವನ್ನು ಅವನ ಮಗನಾದ ಭಗದತ್ತ ಮತ್ತು ಅವನ ತಾಯಿಯಾದಂತಹ ಪೃಥ್ವಿ ಆಕೆಯ ಮೂಲಕ ಪಡೆದು ತಾನು ಗರುಡಾರೂಢನಾಗಿ ಹೋಗಿ ದೇವಲೋಕಕ್ಕೆ ಹೋಗಿ ಆ ತಾಯಿಗೆ ಕೊಟ್ಟು ನಮಸ್ಕಾರ ಮಾಡಿದ. ತಾಯಿ ಖುಷಿಯಾಗಿ ನಿನಗೆ 1000 ಮಕ್ಕಳು ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ್ಲು. ಅದರ ಪರಿಣಾಮವಾಗಿ ತನ್ನ ಅಷ್ಟೂ ಪತ್ನಿಯರಲ್ಲೂ ಕೂಡ 10 ಹತ್ತೆನಿಪ ಕ್ರಮದಿಂದ ಅಂತ 10 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಈ ಕ್ರಮದಲ್ಲಿ ಆತ ಸಂತಾನವನ್ನು ಪ್ರತಿಯೊಂದು ಹೆಂಡತಿಯರಲ್ಲೂ ಪಡೆದಿದ್ದಾನೆ. ಅಂದರೆ ಇದು ಲೋಕದ ಸಾಮಾನ್ಯ ಗೃಹಸ್ಥ ಅಲ್ಲ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತಹ ರಮಾ ಪ್ರಣಯಿ ಅನಿಸಿದಂತಹ ರಮಾಪತಿ ಅವ್ಯಾಕೃತ ಗೃಹಸ್ಥನಾದವ. ಗೃಹಸ್ಥ ಹೇಗೆ ಬದುಕಬೇಕು ಅನ್ನುವುದಕ್ಕೋಸ್ಕರವೇ ಲೋಕದಲ್ಲಿ ತೋರಿಸಿಕೊಟ್ಟದ್ದು. ನಾರದರು ಬಂದು ನೋಡಿದರು. 16,108 ಮನೆಗಳಂತೆ. ಪ್ರತಿಯೊಂದಕ್ಕೂ ಒಂದೇ ರೀತಿ ಕಿಟಕಿ, ವ್ಯತ್ಯಾಸ ಇಲ್ಲ. ಅವ್ರ ಪಕ್ಕದ ಮನೆ ನೋಡಿ ಅವರ ಕಿಟಕಿ ಚೆನ್ನಾಗಿದೆ, ನಮ್ದು ಇಷ್ಟೇ ಇದೆ ಅಂತ ಗಲಾಟೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ನಾರದರು ಈ ಯಾವುದೋ ಹೆಣ್ಣಂದಿರಲ್ಲಿ ಗಲಾಟೆ ತಂದಿಡಬೇಕು ಅಂತಲೇ ಬಂದದ್ದು. ಕೃಷ್ಣನ ಸಂಸಾರ ನೋಡಿಬಿಡ್ತೇನೆ ಅಂತಲೇ ಬಂದದ್ದು. ಆದರೆ ಒಂದೊಂದು ಮನೆಯಲ್ಲಿ ಹೋಗಿ ನೋಡಿದ್ರು ಕೃಷ್ಣನ ವ್ಯವಸ್ಥೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರ. ಒಂದು ಮನೆಯಲ್ಲಿ ಮಗುವಿಗೆ ನಾಮಕರಣದ ಕಾರ್ಯಕ್ರಮ, ಇನ್ನೊಂದು ಮನೆಯಲ್ಲಿ ಆ ಮಕ್ಕಳಿಗೆ ಉಪನಯನದ ಕಾರ್ಯಕ್ರಮ, ಇನ್ನೊಂದು ಮನೆಯಲ್ಲಿ ಕೊನೆಯ ಮಗು ಇದು ಅಂತ ಅದಕ್ಕೆ ಆಗ್ತಾನೆ ಅಕ್ಷರಾಭ್ಯಾಸ ಮಾಡ್ತಕ್ಕಂಥ ಕಾರ್ಯಕ್ರಮ, ಇನ್ನೊಂದು ಮನೆಯಲ್ಲಿ ಮಕ್ಕಳಿಗೆ ಶಸ್ತ್ರಾಭ್ಯಾಸ, ಇನ್ನೊಂದು ಮನೆಯಲ್ಲಿ ಇವನೇ ಪಾಠ
ಶಾಸ್ತ್ರ ಪಾಠ. ಒಂದು ಮನೆಯಲ್ಲಿ ಆಯುರ್ವೇದ ಪಾಠ ಹೇಳ್ತಾ ಇದ್ದಾನಂತೆ, ಎಲ್ಲ ಭಾಗವತ ಉಲ್ಲೇಖ ಮಾಡ್ತದೆ. ಕೃಷ್ಣ ಹೇಳದೇ ಇದ್ದ ಪಾಠವೇ ಇಲ್ಲ. ಇನ್ನೊಂದು ಮನೆಯಲ್ಲಿ ಮಕ್ಕಳನ್ನು ಜೋಕಾಲಿಯಲ್ಲಿ ಕೂಡಿಸಿ ಆಟ ಆಡಿಸ್ತಾ ಇದ್ದಾನಂತೆ ಮಕ್ಕಳನ್ನು. ಇನ್ನೊಂದು ಮನೆಯಲ್ಲಿ ತಾನೇ ಪತ್ನಿಯ ಸಹಕಾರದಲ್ಲಿ ಹಾಲು ಕರೀತಾ ಇದ್ದಾನಂತೆ, ಹಾಲು ಕರೆಯುವುದು. ಇನ್ನೊಂದು ಮನೆಯಲ್ಲಿ ಬೆಣ್ಣೆ ಕಾಯಿಸುವ ಕೆಲಸ ಅಂತ ಎಲ್ಲ ಕೆಲಸದಲ್ಲೂ ಪತ್ನಿಗೂ ಸಹಕರಿಸಿಕೊಂಡು ಗೃಹಸ್ಥ ಧರ್ಮ. ಇನ್ನೊಂದು ಮನೆಯಲ್ಲಿ ಅಭ್ಯಂಗ, ನಾರದರು ಬಂದರು ಅಂತ ಹೇಳಿ ಬಂದು ನಿಮಗೂ ಎಣ್ಣೆ ಹಾಕ್ತೇವೆ ಅಂತ ಕೂಡಿಸಿದ್ರು, ಓಡಿಕೊಂಡು ಹೋಗುವ ಪ್ರಸಂಗ ಬಂತು. ಇಂಥದ್ದೆಲ್ಲ ಅಂದರೆ ಕೃಷ್ಣ ಗೃಹಸ್ಥನಾಗಿ ಹೇಗಿರಬೇಕು ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವೇ ಇಳಿದು ಬಂದಂತಹ ದೇವ ತನ್ನ ಅತಿಮಾನುಷವಾದ ವ್ಯಕ್ತಿತ್ವದ ಮೂಲಕ ನಾನು ದೇವರು ಹೌದು ಅಂತ ಬರೀ ತೋರಿಸಿದ್ದು ಮಾತ್ರ ಅಲ್ಲ, ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ಹೇಳ್ತಾನೆ, ನಾನು ಪುರುಷೋತ್ತಮ ಇದ್ದೇನೆ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ ಧನಂಜಯ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ನನ್ನನ್ನು ಪುರುಷೋತ್ತಮ ಅಂತ ಸುಮ್ಮನೆ ಶಬ್ದದಿಂದ ಕರೆಯುವುದಲ್ಲ, ಅದು ಅನ್ವರ್ಥ ನಾಮಧೇಯ. ಲೋಕದಲ್ಲಿ ಎರಡು ಪುರುಷ, ಪರಪುರುಷ ಅಪರಪುರುಷ. ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಅವರನ್ನೇ ಕ್ಷರಪುರುಷ ಅಕ್ಷರಪುರುಷ ಅಂತ ಕರೀತಾರೆ. ಆ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಎರಡನ್ನೂ ಮೀರಿದ ಮೂರನೆಯ ಪುರುಷ ನಾನಾದ್ರಿಂದ ನನ್ನನ್ನು ಪುರುಷೋತ್ತಮ ಅಂತ ಕರೆಯುವುದು. ಯಸ್ಮಾತ್ ಕ್ಷರಂ ಅತೀತ, ಕ್ಷರಪುರುಷನನ್ನು ಮೀರಿದವ. ಅಕ್ಷರಾದಪಿ ಚ ಉತ್ತಮ, ಅಕ್ಷರ ಪುರುಷ ಅನಿಸಿದಂತಹ ಮಹಾಲಕ್ಷ್ಮೀ ದೇವಿಗಿಂತ ಶ್ರೇಷ್ಠನಾದವ. ಆ ಕಾರಣದಿಂದಲೇ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ, ಆ ಪುರುಷೋತ್ತಮ ತತ್ವ ಎನಿಸಿದವ ನಾನು ಅಂತ ತನ್ನ ಸ್ವರೂಪದ ಬಗ್ಗೆ ತಾನೇ ಹೇಳಿಕೊಂಡು ಲೋಕದಲ್ಲಿ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ನೀವು ಮಾಡಿದ ಕರ್ಮಗಳನ್ನೆಲ್ಲ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತ ಪಶ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಮಾಡಿದ್ದನ್ನು ನನಗೆ ಕೃಷ್ಣಾರ್ಪಣ ಅಂತ ಮಾಡಬೇಕು, ವಿಷ್ಣು ಅರ್ಪಣ ಅಂತಲ್ಲ. ಕೃಷ್ಣ ಅನ್ನುವ ರೂಪವನ್ನು ಧ್ಯಾನಿಸಿಕೊಂಡು ಕೃಷ್ಣನೇ ಒಳಗೆ ನಿಂತು ಮಾಡಿಸಿದ್ದಾನೆ ಅನ್ನುವ ಎಚ್ಚರದ ಜೊತೆಗೆ ನನಗೆ ನೀವು ಮಾಡಿದ ಕರ್ಮವನ್ನು ಅರ್ಪಿಸಿದರೆ ಮಾಡಿದ ಕರ್ಮವನ್ನು ದಶಗುಣವಾಗಿಸಿ ಶತಗುಣವಾಗಿಸಿ ನಿಮಗೆ ಮತ್ತಷ್ಟು ಫಲವನ್ನು ಕೊಡ್ತೇನೆ ಅಂತ ಹೇಳಿರ್ತಕ್ಕಂತಹ ಭಗವಂತ ಶ್ರೀಕೃಷ್ಣನ ಕಥಾನುಸಂಧಾನದ ಜೊತೆಗೆ ಈ 3 ದಿವಸದ ಶ್ರೀಮದ್ ಭಾಗವತದ ಕಥಾಚಿಂತನೆಯ ಈ ಅನುಸಂಧಾನವನ್ನು ನಾವು ಗುರುವಂತರ್ಗತನಾದ ಭಗವಂತನಲ್ಲಿ ಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಸ್ಮರಿಸಿಕೊಂಡು ಅವರ ಅಂತರ್ಯಾಮಿಯಾದಂತಹ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಗಿರಿಜಾ ಅವರ ಒಬ್ಬೊಬ್ಬ ವ್ಯಕ್ತಿಗೆ ಇದು ದುರ್ಮರಣ, ಇದು ಕಾಲಮರಣ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಅದು ನಡೆದಂತಹ ಘಟನೆಯನ್ನು ನೋಡಿ ಇದು ದುರ್ಮರಣ ಅಂತ ನಾವು ವ್ಯವಸ್ಥೆಯನ್ನು ಹೇಳುವುದಷ್ಟೇ. ಚೇತನಕ್ಕೆ ಹೇಗೆ ಬದುಕು ಹುಟ್ಟಿಸಿದ ದೇವ ತಾನು ಹುಲ್ಲ ಮೇಯಿಸದೆ ಬಿಡಲುಲ್ಲ ಅಂತ ಹೇಳ್ತಾರಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ. ಆ ಸಲಹುವುದರ ಜೊತೆಗೆ ಆಯಾ ಚೇತನಗಳ ಜನ್ಮಾಂತರ ಕರ್ಮಕ್ಕೆ ಅನುಗುಣವಾಗಿ ಕೆಲವೊಂದು ವ್ಯವಸ್ಥೆ ದೇವರೇ ನಿರ್ಮಿಸಿರ್ತಾನೆ. ಯೋಚನೆ ಮಾಡಿದರೆ ಹೀಗೂ ಸಾಧ್ಯವಾಗ್ತದ? ದೇವರ ದೀಪವನ್ನು ಹಚ್ಚುವುದಕ್ಕೆ ಹೊರಟು ಹೊತ್ತಿಗೆ ತಾನು ಅಗ್ನಿಗೆ ಆಹುತಿಯಾಗುವುದು ಅನ್ನೋ ಒಂದು ಪ್ರಸಂಗ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವ? ಹಾಗೆ ಬರುತ್ತೆ ಅಂತಾದರೆ ಇಲ್ಲಿಯ ತನಕ ಎಷ್ಟು ದೀಪ ಹಚ್ಚಿದವರು ಹೇಗೆ ಬದುಕಿ ಉಳಿದಿದ್ದಾರೆ? ಇಂಥ ಪ್ರಶ್ನೆಗಳು ಹುಟ್ಟುವಂತಹ ವ್ಯವಸ್ಥೆಗಳು ಉಂಟು. ಆದರೆ ದೈವ ಚಿಂತನೆ ಹೇಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಗ್ನಿಯ ಮಧ್ಯದಲ್ಲಿ ಹೋದವ ಎದ್ದು ಬರುವುದಕ್ಕೆ ಸಾಧ್ಯ ಉಂಟು. ಅಗ್ನಿಯ ಸಂಪರ್ಕವೇ ಇಲ್ಲದೆ ಅಗ್ನಿಗೆ ಆಹುತಿ ಆಗುವುದಕ್ಕೂ ಅವಕಾಶ ಇದೆ. ಆಯಾ ಚೇತನಗಳಿಗೆ ಏನು ಯಾವ ರೀತಿಯಲ್ಲಿ ಈ ಚೇತನಕ್ಕೆ ಬದುಕು, ಯಾವ ರೀತಿಯಲ್ಲಿ ಮರಣ ಅನ್ನುವುದು ಜನನ ಕಾಲದಲ್ಲಿ ನಿಶ್ಚಿತವಾಗಿ ದೈವ ಪ್ರೇರಿತವಾದ ವಿಧಿಲಿಖಿತವಿರುತ್ತದೆ. ಅದಕ್ಕೆ ಅನುಗುಣವಾಗಿ ಶರೀರ ತ್ಯಾಗ ಯಾವುದೋ ರೀತಿಯಿಂದ ನಡೆಯಿತು ಅಂತಾದರೆ ಆವಾಗ ಉಳಿದವರಿಗೆ ಆ ನಿಟ್ಟಿನಿಂದ ಪುಣ್ಯಕರ್ಮ ಮಾಡುವುದಕ್ಕೆ ಒಂದು ಅವಕಾಶ. ಆ ನಿಟ್ಟಿನ ಪುಣ್ಯಕರ್ಮಗಳನ್ನು ನಾವು ನಡೆಸುವುದು. ಆ ಪುಣ್ಯಕರ್ಮದ ಬಲದಿಂದ ಇಂತಹ ಪುಣ್ಯಾರ್ಜಿತವಾದಂತಹ ವ್ಯಕ್ತಿತ್ವದ ಒಂದು ಕುಟುಂಬದ ವ್ಯಕ್ತಿಯಾಗಿ ನಾನಿದ್ದೆ ಅನ್ನುವ ಕಾರಣದಿಂದಲೇ ಆ ಚೇತನಕ್ಕೆ ಸಮಾಧಾನ, ಜೊತೆಗೆ ಆ ಚೇತನಕ್ಕೆ ಭಗವತ್ ಸಾನ್ನಿಧ್ಯ ಪ್ರಾಪ್ತಿ ಅನ್ನೋದು ಇರುತ್ತದೆ. ಈ ನಿಟ್ಟಿನಿಂದ ಎಲ್ಲ ಕರ್ಮಗಳಲ್ಲೂ ಶ್ರೇಷ್ಠವಾದ ಕರ್ಮ ಅಂತ ಹೇಳಿದರೆ ಜ್ಞಾನಕರ್ಮ ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನಲ್ವ, ಸರ್ವ ಕರ್ಮಗಳು ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳ್ತಾನೆ. ಆ ಜ್ಞಾನ ಕರ್ಮಕ್ಕೆ ಅಂತಹ ಮಹತ್ವ ಇದೆ. ಯಥಾಸಂಭವವಾಗಿ ದೈವೀ ಚಿಂತನೆಯನ್ನು ನಾವೆಲ್ಲ ಸೇರಿ ನಡೆಸಿದ್ದೇವೆ. ಒಬ್ಬನೇ ಮಾಡಿದರೆ ಅದು ಪೂಜೆ ಆಗ್ತದೆ, ಎಲ್ಲರೂ ಸೇರಿ ಮಾಡಿದರೆ ಅದು ಯಜ್ಞ ಆಗ್ತದೆ. ಅದರಿಂದ ಜ್ಞಾನ ಯಜ್ಞವನ್ನು ನಾವು ಜೊತೆಗೆ ನಡೆಸಿದ್ದೇವೆ. ಎಲ್ಲ ಕುಟುಂಬದ ಮಕ್ಕಳು ಎಲ್ಲ ಸೇರಿಕೊಂಡು ನಡೆಸಿರ್ತಕ್ಕಂಥ ಜ್ಞಾನ ಯಜ್ಞದಿಂದ ಭಗವಂತ ಪ್ರೀತನಾಗುವುದರ ಮೂಲಕ ಆ ಚೇತನಕ್ಕೆ
ಯಾವುದೇ ರೀತಿಯಾದ ವಿಷ್ಣುಲೋಕ ಪ್ರಾಪ್ತಿಗೆ ಪ್ರತಿಬಂಧಕವಾದ ಅಂಧತ್ವ ಮೂಕತ್ವ ಬಧಿರತ್ವಾದಿ ದೋಷಗಳೇನಿದ್ರೂ ಅವೆಲ್ಲ ಪರಿಹಾರವಾಗಿ ಪಾಪ ನಿವೃತ್ತಿಯಾಗಿ ಪುಣ್ಯ ಚೈತನ್ಯ ವೃದ್ಧಿಯಾಗಿ ಆ ವಿಷ್ಣು ಸಾಯುಜ್ಯ ಪಿತೃಸಾಪಿಂಡ್ಯ ಸಿದ್ಧಿಯಾಗುವುದರ ಮೂಲಕ ಶ್ರೇಯಸ್ಸಾಗಲಿ ಅಂತ ನಾವೆಲ್ಲ ಒಟ್ಟು ಸೇರಿ ಭಗವಂತನಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಲಕ್ಷ್ಮೀ ಜನಾರ್ದನ ಸ್ವಾಮಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.